कर्णे विष्णुयाम देवा स्थिरैरङ्गैः तुष्टुवागं सस्तनूभिः विषेम देवहितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो वरिष्ठनेमिः स्वस्ति नो बृहस्पतिर्ददातु ओम शांति शांति शांति। सदाशिव समारंभा ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಾವು ನಿನ್ನೆ ದಿವಸ ಕೈವಲ್ಯ ಉಪನಿಷತ್ತಿನಲ್ಲಿ 19ನೇ ಮಂತ್ರವನ್ನ ಅಭ್ಯಾಸ ಮಾಡಬೇಕಾಗಿತ್ತು, ಓದಿ ಬಿಟ್ಟಿದ್ವಿ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಯಾರಿಗೆ ನೆನಪದ? I had given one homework. ಒಂದು ಶ್ಲೋಕ ಹೇಳಿದ್ದೆ. ಆ ಶ್ಲೋಕ ಎಲ್ಲಿ ಬರ್ತದನ್ನು ಹುಡುಕ್ರಿ ಅಂತ ಹೇಳಿದ್ದೆ. ಯಾವುದು ಅದು ಶ್ಲೋಕ ಅಂದ್ರೆ, ಮತ್ತು ನಾಣ್ಯ ಕಿಂಚಿದಾಸ್ತಿ ವಿಶ್ವಂ ಸತ್ಯಂ ಬಾಹ್ಯಂ ವಸ್ತು ಮಾಯೋಪಕ್ಲುಷ್ಟಂ ಅದರ್ಶಂತರ್ಬಾಹಸ್ಯ ಮಾನಸ್ಯ ತುಲ್ಯಂ ಮದ್ವೈತೆ ಭಾತಿ ತಸ್ಮಾತ್ ಶಿವೋಹಂ. ಈ ಮಂತ್ರ ಇದು ಶಂಕರಾಚಾರ್ಯರ ಸ್ವತಂತ್ರ ಕೃತಿಯಾದಂತಹ ಅದ್ವೈತ ಪಂಚಕದಲ್ಲಿ ಬರುವಂತಹ 5ನೇಯ ಶ್ಲೋಕ. ಅಂದ್ರೆ ಇದನ್ನಿಷ್ಟ ಯಾಕೆ ಇಲ್ಲಿ ಹೇಳಾಗತ್ತಿರು ಅಂದ್ರ, ಶಂಕರಾಚಾರ್ಯರು ತಮ್ಮ ಸ್ವತಂತ್ರ ರಚಿಸಿದಂತಹ ಗ್ರಂಥಗಳಲ್ಲಿ 5 ಶ್ಲೋಕ 8 ಶ್ಲೋಕದ ಸಂಕ್ಷಿಪ್ತವಾಗಿ ಬರ್ಕೊಂಡು ಹೋಗ್ಯಾರ. ಅದರಲ್ಲಿ ತಗೊಂಡಂತ ವಿಷಯಗಳನ್ನ ಕೈವಲ್ಯ ಉಪನಿಷತ್ತಿನಿಂದ ಎರವನ್ನು ಪಡೆದು ತಗೊಂಡು ಹೇಳಿದ್ದಾರೆ ಅಂತ ಅರ್ಥ ಮಾಡ್ಲಿಕ್ಕೆ ನಿನ್ನೆ ಆ ಮಂತ್ರವನ್ನ ಅಪ್ಪ ಅವರು ಕೋಟ್ ಮಾಡಿದ್ರು. ಆ ಮಂತ್ರ ಎಲ್ಲಿ ಬರ್ತೈತಿ ಅನ್ನೋದು ಗೊತ್ತಿದ್ದಿದ್ದಿಲ್ಲ ನಮ್ಗೆ. ಯಾಕ ನಾವು ಅದ್ವೈತ ಪಂಚಕವನ್ನ ಅಭ್ಯಾಸ ಮಾಡಿಲ್ಲ. ಅದ್ವೈತ ಪಂಚಕ ಬರ್ಕೊಡ್ರಿ, ಅದು ಒಂದು 5 ಶ್ಲೋಕದ ಒಂದು ಸಣ್ಣ ಒಂದು ಪದ್ಯ. ಅದರಲ್ಲಿ ಅದ್ವೈತದ ನಿಧಿಧ್ಯಾಸನ ಪರವಾದಂತಹ ಮಾತುಗಳನ್ನ ಹೇಳ್ಕೊಂತ ಹೋಗ್ಯಾರ. ಯಾರು? ಶಂಕರಾಚಾರ್ಯರು. ಶಂಕರರ ಕೆಲವು ಸಣ್ಣ ಸಣ್ಣ ಕೃತಿಗಳದಾವ, ಅವುಗಳನ್ನ ಅಭ್ಯಾಸ ಮಾಡ್ಬೇಕು. ಅದರಲ್ಲಿ ವೇದಾಂತದ ವಿಚಾರಗಳು ಅಗದಿ ಸ್ಪಷ್ಟವಾಗಿ ಹೇಳ್ಕೊಂತ ಹೋಗ್ಯಾರ. ಬಹಳ ಅಗದಿ ಸಿಂಪಲ್ ಸಂಸ್ಕೃತದಲ್ಲಿ ಹೇಳ್ಯಾರ. ಸಂಸ್ಕೃತ ಬಾರದೇ ಇದ್ದವರು ಆ ಪುಸ್ತಕಗಳನ್ನ ಮೈಸೂರಿನ ರಾಮಕೃಷ್ಣ ಆಶ್ರಮದಿಂದ ಪಬ್ಲಿಕೇಶನ್ ಆದಂತ ಪುಸ್ತಕಗಳಲ್ಲಿ ಸಿಗ್ತಾವ, ಅಥವಾ ಬಳೆ ನರಸೀಪುರದ ಪುಸ್ತಕಗಳು ಸಿಗ್ತಾವ. ಅವನು ಅಭ್ಯಾಸ ಮಾಡಿದ್ರೆ ಉತ್ತಮ. ಇಲ್ಲಾಂದ್ರೆ ನಾವು ಮಾಡೋಣ ಅಂದ್ರೆ ನಾವು ಮಾಡಬಹುದು. ನಡಕ್ ಯಾವಾರ ಒಂದೊಂದು 5 ಶ್ಲೋಕಗಳನ್ನು ಮಾಡಿದ್ರೆ ಒಂದೊಂದು ಆ ಗ್ರಂಥಗಳ ಮುಗಿತಿರ್ತಾವ. ಸಣ್ಣ ಶ್ಲೋಕಗಳದಾವ. 5 ಶ್ಲೋಕದ ಒಂದು ಗ್ರಂಥ. ಹಸ್ತಾಮಲಕಿ ಎಂಬಂತ ಒಂದು ಗ್ರಂಥ, ಅದು 14-15 ಶ್ಲೋಕ ಅದಾವ. ಅದರಲ್ಲಿ ವೇದಾಂತ ಪೂರ್ಣವನ್ನ ಹೇಳ್ಯಾರ. ವೇದಾಂತವನ್ನ ಪೂರ್ಣಿ ಒಂದು ಬಿಡ್ದಂಗೆ ಎಲ್ಲ ಹೇಳ್ಯಾರ. ಅಂತ ಗ್ರಂಥಗಳನ್ನ ಅಭ್ಯಾಸ ಮಾಡಿದ್ರೆ ಶಂಕರರ ನೇರವಾದ ಉಪದೇಶ ನಮ್ಮ ಹೃದಯ ಮನ್ಮನಿಗಳಿಗೆ ಎಲ್ಲರಿಗೂ ಮುಟ್ತದೆ. ಆದ್ದರಿಂದ ಅಂತ ಗ್ರಂಥಗಳನ್ನ ಅಭ್ಯಾಸ ಮಾಡಿದೆ ಅನ್ನೋ ಉದ್ದೇಶಕ್ಕೆ ಅಪ್ಪ ಅವರು ಇಲ್ಲ ಅದ್ವೈತ ಪಂಚಕ ಅನ್ನುವಂತಹ ಗ್ರಂಥದಿಂದ ನಿನ್ನೆ ಆ ಶ್ಲೋಕವನ್ನು ಹೇಳಿದ್ರು. ಇರ್ಲಿ, ಯಾರಾದ್ರೂ ಹೋಮ್ವರ್ಕ್ ಮಾಡಿದ್ರ? ಯಾರು? ಕಲ್ಯಾಣ ಶೆಟ್ರು ಮಾಡಿರ್ಬೇಕು. ಮಾಡಿದ್ರೆ ಕಲ್ಯಾಣ ಶೆಟ್ರು ಹುಡುಕಿದ್ರೇನು ಗೂಗಲ್? ನಿನ್ನೆ ನೀವು ಬರ್ಕೊಳ್ಳಿಲ್ಲ, ಏನ್ ಇದ್ದಿದ್ದಿಲ್ಲ ನೀವು? ಇವತ್ತಿನ ದಿವಸ 19ನೇ ಮಂತ್ರವನ್ನ ಓದೋಣ. ಆಯ್ತೇನ್ರಿ? 19, 20 ಮತ್ತೆ ಇವತ್ತು 20. 19 ಆಗೈತೆ. 19 ಆಗ್ಯದಲ್ರಿ? ಆಗೈತ್ರಿ, ನಿನ್ನೆ ಆಗೈತೆ. ಆಗೈತೆ 20ನೇ. ಇವತ್ತು 20ನೇ ಮಂತ್ರ. ಅಣೋರಣೀಯ ಅಹಮೇವ ತದ್ವನಂ ಅನೋರಣೀಯ ಅಹಮೇವ ತದ್ವತ್
ವಿಶ್ವಮಹಂ ವಿಚಿತ್ರಂ ಪುರಾತನೋ ಅಹಂ ಪುರುಷೋ ಅಹಂ ಈಶೋ ಹಿರಣ್ಮಯೋಹಂ ಶಿವರೂಪಮಸ್ಮಿ ಅಣೋರಣೀಯಾನ್ ಅಹಮೇವ ತದ್ವನ್ಮಹಾನ್ ಅಹಂ ವಿಶ್ವಮಹಂ ವಿಚಿತ್ರಂ ಪುರಾತನೋ ಅಹಂ ಪುರುಷೋ ಅಹಂ ಈಶೋ ಹಿರಣ್ಮಯೋಹಂ ಶಿವರೂಪಮಸ್ಮಿ. ಈ ಒಂದು ಶಬ್ದದ ಶಬ್ದಾರ್ಥವನ್ನು ಹೇಳ್ತಾರೆ. ಅಣೋಹೋ ಅಣುವಿಗಿಂತಲೂ ಅಣಿಯಾನ್ ಅತಿ ಸೂಕ್ಷ್ಮವಾದದ್ದು. ತದ್ವತ್ ಅಲ್ಲಿ ತದ್ವತ್ತು ಅಲ್ಲಿ ಮಹಾನ್ ಅಹಂ ಹಿಂಗ್ ಬರ್ಕೋಬೇಕು. ತದ್ವತ್ ಮಹಾನ್ ಅಹಂ ಹೋಗಿ ತದ್ವನ್ ಮಹಾನ್ ಅಹಂ ಒಯ್ಯಬೇಕು. ತದ್ವನ್ ಮಹಾನ್ ಅಹಂ ಅದು 3 ಶಬ್ದ ಕೂಡ ಯಾವಲ್ಲ. ತದ್ವತ್ ಮಹಾನ್ ಅಹಂ ನಿಮಗೆ ಕೊಟ್ಟಿರ್ತಾರ ಬಿಡಿಸ್ಕೊಟ್ರೆ ಗೊತ್ತಾಗ. ಅದರಂತೆ ಅಹಂ ನಾನು ಮಹಾನ್ ಅತಿ ದೊಡ್ಡವನು. ಅಂದ್ರೆ ನಾನು ಹೆಂಗದೇನೆ ನಿಜವಾದ ನನ್ನ ಸ್ವರೂಪ ಅಣುವಿಗಿಂತಲೂ ಅಣುವಾಗಿದ್ದೇನೆ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾಗಿದ್ದೇನೆ. ಅದರಂತೆ ನಾನು ಅತಿ ದೊಡ್ಡದಕ್ಕಿಂತಲೂ ದೊಡ್ಡವನಾಗಿದ್ದೇನೆ. ಅಣೋರಣೀಯ ಮಹತೋ ಮಹಿಯ. ಅದೇ ಶ್ಲೋಕದ ಅರ್ಥ. ವಿಚಿತ್ರಂ ವಿಶ್ವಂ ಭಿನ್ನ ಭಿನ್ನವಾಗಿ ಪ್ರಪಂಚವೆಲ್ಲವೂ ಅಹಂ ನಾನು ಪುರಾತನ ಬಹಳ ಹಿಂದಿನವನು. ಅಹಂ ನಾನು ಪುರುಷ ನಾನು ಆತ್ಮನು. ಅಹಂ ಈಶಃ ನಾನು ಒಡೆಯನು. ಅಹಂ ಹಿರಣ್ಮಯ ನಾನು ಅತ್ಯಂತ ತೇಜಸ್ಸುಳ್ಳವನು. ಅಹಂ ಶಿವರೂಪಂ ನಾನು ಮಂಗಳ ಸ್ವರೂಪನು ಇದ್ದೇನೆ. ಅಸ್ಮಿ ಆಗಿದ್ದೇನೆ. ನಾನು ಅಣುವಿಗಿಂತಲೂ ಅಣು ಸೂಕ್ಷ್ಮನು, ಬಹಳ ದೊಡ್ಡವನಿಗಿಂತ ದೊಡ್ಡದವನು, ಭಿನ್ನ ಭಿನ್ನವಾಗಿ ತೋರುವ ಪ್ರಪಂಚವೆಲ್ಲವೂ ನಾನೇ. ಬಹಳ ಹಿಂದಿನವನು ನಾನು ಪುರುಷನು ಒಡೆಯನು, ಅತ್ಯಂತ ತೇಜಸ್ಸುಳ್ಳವನು, ಮಂಗಳ ಸ್ವರೂಪವುಳ್ಳವನು ನಾನಾಗಿದ್ದೇನೆ. ಇಷ್ಟು ಈ ಶಬ್ದಾರ್ಥ. ಇದರ ವಿಶೇಷ ಅರ್ಥವನ್ನ ಇಲ್ಲಿ ಅಪ್ಪವ್ರು ಏನ್ ಹೇಳ್ತಾರೋ, ಐ ಆಮ್ ಸಟ್ಲರ್ ದ್ಯಾನ್ ದಿ ಸಟ್ಲರ್. ನಾನು ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ. ಈಕ್ವಲಿ ಐ ಆಮ್ ಬಿಗ್ ಆಲ್ಸೋ. ನಾನು ಅಷ್ಟೇ ದೊಡ್ಡವನಾಗಿದ್ದೇನೆ. ಐ ಆಮ್ ದ ಮೆನಿಫೋಲ್ಡ್ ಯೂನಿವರ್ಸ್. ನಾನೇ ವಿಶ್ವರೂಪವನ್ನು ಧಾರಣ ಮಾಡಿದ್ದೇನೆ. ಐ ಆಮ್ ದ ಏನ್ಸಿಯಂಟ್ ಒನ್. ನಾನು ಬಹಳ ಪುರಾತನನಾಗಿದ್ದೇನೆ. ಐ ಆಮ್ ಆಲ್ ಪರ್ವೇಸಿವ್. ನಾನು ವ್ಯಾಪಕನಾಗಿದ್ದೇನೆ. ಐ ಆಮ್ ದ ರೂಲರ್. ನಾನೇ ಆಡಳಿತ ಮಾಡುವವನು, ಅಂದ್ರೆ ಯಜಮಾನ, ಅಂದ್ರೆ ನಾನು ಈಶ್ವರನಾಗಿದ್ದೇನೆ. ಐ ಆಮ್ ದ ಎಫ್ಲುಜೆಂಟ್ ಒನ್. ಐ ಆಮ್ ದ ಎಫ್ಲುಜೆಂಟ್ ಒನ್. ನಾನು ಅತ್ಯಂತ ತೇಜಸ್ಸುಳ್ಳವನು ಆಗಿದ್ದೇನೆ. ಐ ಆಮ್ ದ ವೆರಿ ಆಸ್ಪೀಸಿಯಸ್ನೆಸ್. ನಾನು ಮಂಗಳಕರ ಸ್ವಭಾವದವನು ಆಗಿದ್ದೇನೆ. ದಿಸ್ ಈಸ್ ಅನದರ್ ವಂಡರ್ಫುಲ್ ನಿಧಿಧ್ಯಾಸನ ಮಂತ್ರ. ಇದು ಇನ್ನೊಂದು ನಿಧಿಧ್ಯಾಸನಕ್ಕೆ ಕೂತ್ಕೊಂಡಾಗ ವಿಚಾರ ಮಾಡುವಂತಹ ಒಂದು ಮಂತ್ರ. ಇದನ್ನು ಮಂತ್ರವನ್ನ ಬಯಾಟ್ ಮಾಡಬೇಕು. ಇದರಿಂದ ನಾವು ಅಲ್ಲೇ ಆಕಾರ ಶಬ್ದಗಳಲ್ಲಿ ಹೋಗಿ ಆಕಾರ ಹೋಗಿದ್ರು. ಅಹಮೇವ ಅಣೋಹೋ ಅಣಿಯಾನ್ ಮಾತಾ ಮಹಿಯ. You saw the same idea explained in mantra 1 to 20 Kathopanishad. ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಅದನ್ನ ಇಲ್ಲಿ ಈಶಾ ಯಾವುದು ಕೈವಲ್ಯ ಉಪನಿಷತ್ನಲ್ಲಿ ಏನಂತಾರ, ಅಹಮೇವ ಅಣೋಹೋ ಅಣಿಯಾನ್ ಮಾತಾ ಮಹಿಯಾನ್ ಅಂತ ಅರ್ಥ ಮಾಡ್ತಾ ಇದ್ದಾರೆ. I am the smallest and the biggest thing in the creation. ಈ ಸೃಷ್ಟಿಯಲ್ಲಿ ಅಗ್ನಿ ಸೂಕ್ಷ್ಮವಾದ ವಸ್ತುನು ನಾನಾಗಿದ್ದೇನೆ, ಅತಿ ದೊಡ್ಡವಾದಂತಹ ವಸ್ತುನು ನಾನಾಗಿದ್ದೇನೆ. How to understand this? ಇದನ್ನು ಹೆಂಗೆ ತಿಳ್ಕೊಬೇಕ್ರಿ? The whole creation is nothing but ಆತ್ಮ ಪ್ಲಸ್ ನಾಮರೂಪ. ಏನಿಲ್ರಿ, ಆ ವ್ಯಾಪಕವಾದಂತಹ ಚೈತನ್ಯ ಸ್ವರೂಪ ಅದಕ್ಕೊಂದು ನಾಮ ಒಂದು ರೂಪ ಸೇರಿಸ್ಬಿಟ್ರೆ ಈ ಸೃಷ್ಟಿ ಆಗಿಬಿಡ್ತದ. Just as the water that appears as the smallest bubble as well as the biggest ocean. ನೋಡ್ರಿ, ಆ ಒಂದು ನೀರಿದೆ H2O. ಆ ನೀರು ಏನಾಗ್ಯದ? ಅದು ಅಣುವಣಿಯಾನಾಗ್ಯದ. ಬಬಲ್ ಅಂದ್ರೆ ಬುದ್ಬುದಾದಿಗಳಿಂದ ಕೂಡಿಕೊಂಡದ. ಅದೇ ನೀರು ಏನಾಗ್ಯದ? ಸಮುದ್ರ ಆಗ್ಯದ, ವ್ಯಾಪಕವಾದಂತ ಸಮುದ್ರ ಆಗ್ಯದ. ಅದು H2O, ಅದು H2O. The bubble is product. whose cause is ocean. ಇಲ್ಲಿ ಏನದ? ಆ ನೀರಿನ ಗುರುಳೆ ಅದು ಖಾಲಿ ಅದ. ಅದಕ್ಕೆ ಕಾರಣ ಯಾವ್ದದ ಅಂದ್ರೆ ಆ ಸಮುದ್ರವೇ ಕಾರಣ. ಇದು ವೇದಾಂತ says that there is really neither bubble
ನಾ ಕಾರ್ಯ ನಾ ರೋಷಿಂದ ಕಾರಣ. ವೇದಾಂತ ಏನ್ ಹೇಳ್ತದ್ರಿ ಅಂದ್ರೆ ಅಲ್ಲೇ ಒಂದು ನೀರಿನ ಗುರಳೇನೂ ಇಲ್ಲ, ಅಲ್ಲಿ ಗುರಳೇನೂ ಇಲ್ಲ, ನೀರಿನ ಅನ್ಬೇಡ್ರಿ, ಅಲ್ಲಿ ಗುರಳೇನೂ ಇಲ್ಲ, ಅಲ್ಲಿ ಸಮುದ್ರವೂ ಇಲ್ಲ, ಏನಿದೆ ನೀರಿದೆ. ತಿಳ್ಕೊಡ್ರಿ, ವೇದಾಂತ ಹೇಳೋ ಮಾತಿನ ಸೂಕ್ಷ್ಮ ಅರ್ಥವನ್ನು ಗ್ರಹಣ ಮಾಡಿದ್ದು. There is no bubble or there is no ocean, there is only one water. Similarly, I am the ಸಚ್ಚಿದಾನಂದ. ಆದ್ದರಿಂದ ನಾನು ಹೇಳಿದ್ದೇನೆ, ಸದ್ರೂಪ ಚಿದ್ರೂಪ ಆನಂದ ನಿತ್ಯ ಪರಿಪೂರ್ಣನಾದಂತಹ ಆತ್ಮನೇ ಇದ್ದೇನೆ. Who appears as a macro atom as well as a micro atom as well as macro star or sun. ಆ ಯಾವ ಆತ್ಮ ಸ್ವರೂಪದ ಅದು ಅಣುವಿನಲ್ಲಿಯೂ ನಾನದೇವಿ, ವ್ಯಾಪಕವಾದಂತಹ ಸೂರ್ಯಚಂದ್ರಾದಿಗಳಲ್ಲಿಯೂ ನಾನದೇವಿ. I appear as ಕಾರ್ಯಂ as well as ಕಾರಣಂ. ನಾನು ಕಾರ್ಯವನ್ನು ಮಾಡಿ ಕಾರಣವನ್ನು ಮಾಡಿ ಕುಡಿ. ಆ ಒಂದು ಏನು ಉದ್ಭುತ ಗುರುಳೆ, ನೀರಿನ ಗುರುಳೆ ಆದದ್ದು ನೀವೇ, ಆ ಸಮುದ್ರ ಆದದ್ದು ನೀರೇ. ಅದೇ ರೀತಿ ಕಾರ್ಯವೂ ನಾನೇ, ಕಾರಣವೂ ನಾನೇ. ಅದೇ ರೀತಿ ಜೀವಾತ್ಮನೂ ನಾನೇ, ಪರಮಾತ್ಮನೂ ನಾನೇ. Once you remove all ನಾಮರೂಪ, I am ಏಕಾತ್ಮ ಮೂರ್ತಿ. ಎಲ್ಲ ನಾಮರೂಪಗಳು ಗರ್ಭಿತದಾವ, ಬಾಧಿಸ್ಕೊಂಡು ಹೋಗ್ತಾವ. ಅಧಿಷ್ಠಾನ ಜ್ಞಾನ ಆದ ನಂತರ ಬಾಧಿಸ್ಕೊಂಡು ಹೋಗ್ತಾವ. ಅವು ಇಲ್ಲ, ಅವು ಸ್ವಪ್ನದಲ್ಲಿ ತೋರಿದ ವಸ್ತುಗಳಂತೆ ಉಪಾಧಿಗಳು. ಉಪಯುಕ್ತವಾದಂತ ಚೇತನ ಯಾವಾಗಲೂ ಒಂದೇ. ಆದ್ದರಿಂದ ಏಕಾತ್ಮವಾದ ನಾನೇ ಆ ಏಕಾತ್ಮ. The awareness of the fact that everything is my own appearance is called ಸರ್ವಾತ್ಮ ಭಾವ. ಸರ್ವಂ ಆತ್ಮ ಇತಿ ಭಾವ, ಸರ್ವಾತ್ಮ ಭಾವ. ಯಾವ ಅರಿವು ಎಲ್ಲವೂ ನಾನೇ ಆಗಿದ್ದೇನೆ, ನನ್ನಲ್ಲಿ ನಾಮರೂಪ ಸೇರಿಸಿದ್ರೆ ನಾನು ವಿಶ್ವ ಆಗಿದ್ದೇನೆ, ನಾನು ಸೃಷ್ಟಿಯಾಗಿದ್ದೇನೆ. ಈ ರೀತಿ ತಿಳಿಯುವಂತ ಏನ್ ಅನುಭವ ಅದ, ಸರ್ವಂ ಆತ್ಮ ಇತಿ ಭಾವ ಏನಂತಾರ. ಈ ರೀತಿ ಭಾವನೆ ಮಾಡುವುದಕ್ಕ ಏನಂತೀರಿ? ಸರ್ವಾತ್ಮ ಭಾವ. ವಿಚಿತ್ರಂ ವಿಶ್ವಂ ಅಹಮಸ್ಮಿ. ಮುಂದಿನ ವಾಕ್ಯ, ವಿಚಿತ್ರಂ ವಿಶ್ವಂ ಅಹಮಸ್ಮಿ. The universe which is wonder of all the wonder. ಯಾವ ಈ ಸೃಷ್ಟಿಯದ ಇದು ಎಲ್ಲ ಆಶ್ಚರ್ಯಗಳೇನು ಆಶ್ಚರ್ಯಚಿತವಾದಂತಹ ಈ ವಿಶ್ವ, that is full of variety. ಅದು ಅನೇಕ ವೈವಿಧ್ಯತೆಯಿಂದ ಕೂಡಿದೆ. It is full of opposites. ಅದು ಒಂದಕ್ಕೊಂದು ವಿರುದ್ಧ ತತ್ವಗಳಿಂದ ಕೂಡಿಕೊಂಡಿದೆ. ಇಟ್ಸ್ ಎ ಮಿಕ್ಸ್ಚರ್ ಆಫ್ ಗುಡ್ ಅಂಡ್ ಬ್ಯಾಡ್. ಅದು ಒಳ್ಳೆಯ ಮತ್ತು ಕೆಟ್ಟ ವಸ್ತುಗಳಿಂದ ಕೂಡಿದೆ. ಇಟ್ ಇಸ್ ಮಿಕ್ಸ್ಚರ್ ಆಫ್ ಪೇನ್ ಅಂಡ್ ಪ್ಲೆಜರ್. ಅದು ಸುಖ ದುಃಖಗಳಿಂದ ಮಿಶ್ರಣವಾಗಿದೆ. ಮೋಕ್ಷ is not trying to get only good life. It is accepting the pair of opposites as an integral part of this transactional universe. ನೋಡಿ, ಮೋಕ್ಷ ಅಂತಂದ್ರೆ ಕೇವಲ ಆ ಜೀವನದಲ್ಲಿ ಒಳ್ಳೆಯದಲ್ಲಿ ಗ್ರಹಣ ಮಾಡುವುದಲ್ಲ. ಆ ಒಳ್ಳೆಯದು ಕೂಡ ಆ ಕೆಟ್ಟದು ಕೂಡ ಅದು ಮಿಥ್ಯ ಅದ ಅನ್ನುವಂಥದನ್ನ ಈ ಒಂದು ವ್ಯಾವಹಾರಿಕ ಯೋಗ್ಯವಾದಂತಹ ವ್ಯಾವಹಾರಿಕ ಪ್ರಪಂಚದಲ್ಲಿ ತಿಳ್ಕೊಂಡು ಮಾಡುವುದೇ ಮೋಕ್ಷದ. ಈಗೆಲ್ಲ ಈ ಏನು ದುಃಖಗಳು ಆಗ್ತಾವ, ಇವು ಸತ್ಯದವ ಮಿಥ್ಯಾದವು. ಈ ಮಿಥ್ಯ ತಿಳ್ಕೊಂಡು ಮಾಡುವುದೇನೈತಿ? ಪ್ರಾರಬ್ಧ ಅನುಸಾರ ಎಲ್ಲವೂ ನಡೀತಾ ಇದೆ. ಇದು ಸತ್ಯವಲ್ಲ, ಇದು ಕನಸಿನಂತೆ. ಅದು ತಿಳಿದು ನಡೆಯುವುದೇನದ ಇಂಥ ಮೋಕ್ಷದ. ವೇದಾಂತದಲ್ಲಿ ಮೋಕ್ಷ ಹೇಗದ ಅಂದ್ರ ಸುಖ ದುಃಖಗಳ ಮಧ್ಯದಲ್ಲಿ ಸುಖವನ್ನು ಹುಡುಕುವುದೇ ಮೋಕ್ಷ. ಅನ್ಯ ಮತವಾದಿಗಳಲ್ಲಿ ಏನ್ ಹೇಳ್ತಾರೆ? ಸತ್ತ ಮೇಲೆ ಮೋಕ್ಷ ಹೇಳ್ತಾರೆ, ವರ್ಣೋತ್ತರ ಮೋಕ್ಷವನ್ನು ಅವರು ಹೇಳುತ್ತಾರೆ. ನಾವು ಹಾಗಲ್ಲ. ಜೀವನ್ಮುಕ್ತಿ ಲಕ್ಷಣ ಆನಂದ ಮತ್ತು ವಿನಯ ಕೈವಲ್ಯ. ಜೀವನದ ಜಂಜಾಟದ ಮಧ್ಯದಲ್ಲಿಯೇ ಆ ಸ್ವತಂತ್ರತೆಯನ್ನು ಪಡೆಯುವಂತಹ ಭಾಗ್ಯ ವೇದಾಂತಿಗಳದು. ಅಹಂ ಪುರಾತನ ಬುದ್ಧಿ ಶಬ್ದ. ನಾನು ಬಹಳ ಹಳಬ. ಎಷ್ಟು ಹಳಬದಿದ್ದೀನಿ ನಾನು? ಶರೀರ ಬೇರೆ ಬೇರೆ ಹಾಕೋತೀನಿ. ಆತ್ಮದೃಷ್ಟಿಯಿಂದ ನಾನು ಬಹಳ ಪುರಾತನನಾಗಿದ್ದೇನೆ. ಆ ಎಷ್ಟು ಪುರಾತನ ಅಂದ್ರೆ ನನಗೆ ಬುದ್ಧೇ ಇಲ್ಲ, ನಾನು ಅನಾದಿಯಾಗಿದ್ದೇನೆ.
ಅನಾದಿ ಅಂದ್ರೆ ನನಗೆ ಆದಿ ಇಲ್ಲವೇ ಇಲ್ಲ. ನಾನು ಬಹಳ ಪುರಾತನದಿಂದ ನಿತ್ಯನೂತನವಾಗಿ ಇದ್ದೇನೆ. ಯಾಕಂದ್ರೆ ಈಗ ಅದೇನ ಅಹಂ ಅಂದ್ರೆ ಆತ್ಮನು ಪುರಾತನನಾಗಿದ್ದಾನೆ. ನಾನು ಅಂದ್ರೆ ಆತ್ಮನು. ಅಹಂ ಪುರುಷ. ದ ಪುರುಷ ಹ್ಯಾಸ್ ನಾಟ್ ಟೂ ಮೀನಿಂಗ್ಸ್. ಹೇಳಿಲ್ಲ ಪುರುಷ ಅಂದ್ರೆ ಏನು? ಆತ್ಮ. ಪುರುಷ ಅಂದ್ರೆ ಗಣಮಗ ಅಂತ ಅರ್ಥ ಇಲ್ಲ. ಪುರುಷ ಅಂದ್ರೆ ಆತ್ಮ. ಹೆಂಗ್ ಬಂದ್ರೆ ಈ ಶಬ್ದ ಉತ್ಪತ್ತಿ ಹೆಂಗ? ಎರಡು ಅರ್ಥ ಹೆಂಗ್ ಹೇಳ್ತೀವಿ? ದ ರೆಸಿಡೆಂಟ್ ಆಫ್ ದ ಬಾಡಿ. ಪುರಿ ಶರೀರೇ ಸೇತಿ ಇತಿ ಪುರುಷ. ಈ ಶರೀರ ಅನ್ನುವಂತ ಪುರದಲ್ಲಿ ಯಾವನು ವಾಸವಾಗಿದ್ದಾನೋ ಅವನು ಪುರುಷ. ಈ ಶರೀರದಲ್ಲಿ ವಾಸವಾಗಿರುವ ಆತ್ಮನು ಯಾವನೋ ಅವನು ಪುರುಷ. ಕಾನ್ಸಿಯಸ್ನೆಸ್ ಆಸ್ ಜೀವಾತ್ಮ. ಈ ಶರೀರದಲ್ಲಿ ಜೀವಾತ್ಮ ಎಂಬ ಅರಿವು ಏನುಂಟೋ ಅವನು ಪುರುಷ. ಪುರುಷ ಇತಿ ಪುರುಷ ಜೀವಾತ್ಮ. ಇನ್ನೊಂದು ಅರ್ಥ ಹೇಳ್ರಿ, the one which pervades everything. ಯಾವ ವಸ್ತು ಎಲ್ಲವನ್ನು ವ್ಯಾಪಿಸಿಕೊಂಡಿದೆಯೋ ಅದು ಪುರುಷ. ವ್ಯಾಪಕವಾಗಿರುತ್ತ ಪುರುಷ ಅಂತ. ಅಂದ್ರೆ ಏನು? ಅದಕ್ಕೆ ಉತ್ಪತ್ತಿ ಹೆಂಗ್ ಬಂತು? ಪೂರಯತಿ ಸರ್ವಂ ಇತಿ ಪುರುಷ. ಎಲ್ಲವನ್ನು ವ್ಯಾಪಿಸಿಕೊಂಡಿದೆ ಯಾವುದು? ಅದು ಆತ್ಮ, ಅದು ಪುರುಷ. ಸೊ ಆಸ್ ಎ ಪರಮಾತ್ಮ ಐ ಪರ್ವೇಡ್ ಎವ್ರಿಥಿಂಗ್. ಪರಮಾತ್ಮ ಸ್ವರೂಪದಿಂದ ನಾನು ವ್ಯಾಪಕನಾಗಿದ್ದೇನೆ. ಆತ್ಮ ಸ್ವರೂಪದಿಂದ ನಾನು ವ್ಯಾಪಕನಾಗಿದ್ದೇನೆ. ಅದು ಏನದ? ಪುರುಷ ಶಬ್ದದ ಅರ್ಥ. ಇನ್ ಶಾರ್ಟ್, ಐ ಆಮ್ ಜೀವಾತ್ಮ ಆಸ್ ವೆಲ್ ಆಸ್ ಪರಮಾತ್ಮ. ಉಪಾಧಿ ಚಿಕ್ಕದು ಇದ್ದಾಗ ನಾನು ಜೀವಾತ್ಮ ಆಗೇನಿ. ಉಪಾಧಿ ದೊಡ್ಡದು ಇದ್ದಾಗ ಮಾಯಾ ಉಪಾಧಿ ಇದ್ದಾಗ ನಾನು ಪರಮಾತ್ಮ ಆಗೇನಿ. ಅವಿದ್ಯೆ ಉಪಾಧಿ ಇದ್ದಾಗ ನಾನು ಜೀವಾತ್ಮ ಆಗೇನಿ. ಜೀವಾತ್ಮ ಪರಮಾತ್ಮ ಆಗೇನಿ. ಉಪಾಧಿನ ಹೊರತು ಉಪಯುಕ್ತವಾದ ಕ್ಷೇತ್ರದಲ್ಲಿ ಏನೂ ವ್ಯತ್ಯಾಸವಿಲ್ಲ. ನಾನು ಪುರಾತನಿದ್ದೇನೆ. ಈಶಃ ಮುಂದಿನ ಸಲ ಐ ಆಮ್ ದ ಮಾಸ್ಟರ್. ನಾನು ಯಜಮಾನನಿದ್ದೇನೆ. ದ ಇಂಡಿಪೆಂಡೆಂಟ್ ಒನ್. ನಾನು ಸ್ವತಂತ್ರನಿದ್ದೇನೆ. ನಾನು ದ ಎಂಟೈರ್ ವರ್ಲ್ಡ್ ಇಸ್ ಡಿಪೆಂಡೆಂಟ್. ಸ್ವತಂತ್ರವಾದ ನನ್ನ ಸ್ವರೂಪದ ಮೇಲೆ ಈ ಜಗತ್ತು ಪ್ರಾತಿಭಾಸಿಕವಾಗಿ ಕೂರುತ್ತದೆ. ಯಾವುದು ಸತ್ಯವಾಗಿದೆಯೋ ಅದು ಸ್ವತಂತ್ರವಾಗಿದೆ. ಯಾವುದು ಮಿಥ್ಯೆಯಾಗಿದೆಯೋ ಅದು ಒಂದಕ್ಕೊಂದನ್ನು ಅವಲಂಬಿಸಿಕೊಂಡಿದೆ. ಸತ್ಯ ಇಂಡಿಪೆಂಡೆಂಟ್, while Vidya depends upon Satyam. Bubble and ocean are both dependent on water. ಒಂದು ಗುರಿಯಾಗಲಿ ಒಂದು ಸಮುದ್ರ ಆಗಲಿ ಅದು ಒಂದು ನೀರಿನ ಮೇಲೆ ಆಶ್ರಯ ಮಾಡ್ಕೊಂಡು ಹೋರಾಡ್ತದೆ. ಆದ್ರಿಂದ ಅದು ಆ ಗುರುಳಿನೂ ಆಗಲಿ ಆ ಸಮುದ್ರ ಆಗಲಿ ನಿತ್ಯ ಅದ. ಅದೇನು ನೀರದ ಅದು ಸ್ವತಂತ್ರವಾಗಿದೆ. ಅದು ಸ್ವತಂತ್ರ ಯಾವುದೈತಿ ಅದು ಯಜಮಾನ, ಅದು ಈಶ. ಅಂದ್ರೆ ನೀರು ಯಜಮಾನ, ಮತ್ತೆ ನೀರು ಯಾವುದು ಮುಗಿದ ಬೇಡ. ಒಂದು ಗುರುಳೆ ಒಂದು ಸಮುದ್ರ ಇವು ಪರತಂತ್ರದವೆ. ಆ ನೀರನ್ನು ಅವಲಂಬಿಸಿಕೊಂಡು the wager is independent of the tree, but the latter depends upon the form. ಇದು ಮಾತಾಡ್ತದೆ. ಎಚ್ಚರದಿಂದ ಅವ ಏನದಾಗ ತುಳಿಯ, ಅವ ಎಚ್ಚರದ ತುಳಿಯ ಎಚ್ಚರ ಅವ ಸ್ವತಂತ್ರದ ತುಳಿಯ. ಆದ್ರೆ ವಿಶ್ವ ತೈಸಪ್ಪಾಜ್ಞ ಇವರು ಬೇರೆಯವ್ರ ಮೇಲೆ ಅವಲಂಬಿಸಿಕೊಂಡಾರ. ಸ್ಥೂಲ ಶರೀರವನ್ನು ಅವಲಂಬಿಸಿಕೊಂಡಾಗ ವಿಶ್ವ ಅನಿಸಿಕೊಂಡಾರ. ಸೂಕ್ಷ್ಮ ಶರೀರ ಅನ್ನುವಂತ ಉಪಾಧಿಯನ್ನು ಹೊಂದಿದಾಗ ಪ್ರಾಜ್ಞೆ ಅನಿಸಿಕೊಂಡಾರ, ತೈಜಸ ಅನಿಸಿಕೊಂಡಾರ. ಅದ ಕಾರಣ ಶರೀರ ಅನ್ನುವಂತ ಉಪಾಧಿಯನ್ನ ಇಟ್ಕೊಂಡಾಗ ಅವ ಪ್ರಾಜ್ಞೆ ಅನಿಸಿಕೊಂಡ. ನಾನು ಮಾತ್ರ ಯಾವಾಗಲೂ ಸ್ವತಂತ್ರ ಇರುವಂತಹ ಈಶ್ವರ. ಈ ಹೆಂಗೋ ಹಾಗೆ ನಾನು ಸಚ್ಚಿದಾನಂದ ಸ್ವರೂಪದ ಇದ್ದೇನೆ. ಆದ್ದರಿಂದ ನಾನು ಸ್ವತಂತ್ರ ಇದ್ದೇನೆ. ಆದ್ದರಿಂದ ನಾನು ಈಶ್ವರ. ಇಷ್ಟಪಟ್ಟು ಅಹಂ ಹಿರಣ್ಮಯ. ನಾನು ಪ್ರಕಾಶ ಸ್ವರೂಪದಿದ್ದೇನೆ. ಸ್ವತಂತ್ರ ಪ್ರಕಾಶವುಳ್ಳವನಿದ್ದೇನೆ. I am Chaitanya Swarupa, that is also Prakasha Swarupa. Hiranmaya literally means the golden and gold represents the shining.
ಹಿರಣ್ಮಯಾದ ಬಂಗಾರದ ವರ್ಣದವನು ಅಂತ ಅರ್ಥ. ಬಂಗಾರದ ವರ್ಣದವನು ಅಂದ್ರೆ ಸ್ವತಂತ್ರವಾದ ಪ್ರಕಾಶವುಳ್ಳವನು ಅಂತ ಇನ್ನೊಂದು ಅರ್ಥ. ಪ್ರಕಾಶ ಆಯ್ತು ವೇದಾಂತಿಕ್ ಕಾಂಟೆಕ್ಸ್ಟ್ ಮೀನ್ಸ್ ಕಾನ್ಶಿಯಸ್ನೆಸ್. ವೇದಾಂತದ ಒಂದು ಸಂದರ್ಭದಲ್ಲಿ ನಾವು ಪ್ರಕಾಶಕ್ಕೆ ಏನಂತೀವಿ ಅಂದ್ರೆ ಆ ಅರಿವಿಗೆ ನಾವು ಪದಾರ್ಥ ಅರಿವು. ಶಿವರೂಪಂ ಅಸ್ಮಿ ಮುಂದಿನ ಶಬ್ದ ಶಿವ. ಶಿವ ಅಂದ್ರೆ ಮಂಗಳ ಮಠ. ಮಂಗಳ ಸ್ವರೂಪ. ಐ ನೆವರ್ ಆಸ್ಪಿಷಿಯಸ್ ಒನ್. ನಾನು ಯಾವಾಗಲೂ ಮಂಗಳನಾಗಿದ್ದೇನೆ. ಆತ್ಮವಂತೆ ಮಂಗಳ. ಇರುವುದು ಎಲ್ಲವೂ ಮಂಗಳ ಅಂತೇವೆ. ಎಲ್ಲವೂ ಮಂಗಳದ ಹೆಸರಿನಿಂದ ಅಮಂಗಳವೇ. ನಾವೆಲ್ಲರೂ ಮಂಗಳ ಕಾರ್ಯ ಅಂತೀವಿ. ವಿಚಾರ ಮಾಡಿ. ಮದುವೆಗೆ ಮಂಗಳ ಕಾರ್ಯ ಅಂತೀವಿ. ಅಲ್ಲ, ನಿಜವಾದ ಮಂಗಳ ಆತ್ಮ ಸ್ವರೂಪವನ್ನು ತಿಳಿಯುವುದು. ಇವು ಉಳಿದೆಲ್ಲ ಮಂಗಳ ಅಲ್ಲ, ನಿಜವಾದ ಮಂಗಳಗಳಲ್ಲ. ಹೇಳಕ್ ಮಾತ್ರ ಮಂಗಳ. ಎವರ್ ಆಸ್ಪಿಷಿಯಸ್ ಒನ್. ನಾವು ಯಾವಾಗಲೂ ಮಂಗಳ. ಅದು ನಾಕೃತಿಕ ಮಂಗಳ. The auspicious stands for Ananda because it is Mangal. ಇಲ್ಲಿ ಆ ಮಂಗಳ ಅನ್ನುವಂಥದ್ದು ಯಾರಾದ್ರೂ ಆನಂದವನ್ನು ಸೂಚಿಸುತ್ತದೆ. ಕೇವಲ ಆನಂದ, ನಿರ್ವಿಷಯ ಆನಂದವನ್ನು ಸೂಚಿಸುತ್ತದೆ. ಯಾವುದೋ ಅದು ಮಂಗಳ. ಅದು ವಿಷಯಾನಂದ ಸೂಚಿಸುತ್ತದೆ. ನಾವು ಹೇಳುವಂತ ಮಂಗಳ ಕಾರ್ಯ ಆ ವಿಷಯಾನಂದ ಶಾಶ್ವತ ಅಲ್ಲ. ಅದು ಆನಂದ. ಅದು ಮಂಗಳ ಬಗ್ಗೆ ಮಂಗಳ ಹೊರತು ನಿಜವಾದ ಮಂಗಳ ಅಲ್ಲ. ಅದು ಆನಂದ ಶಾಶ್ವತವಾಗಿ ಹಿಂದೆ ಶಾಶ್ವತ ಆನಂದ ಹೇಳಿದ ಸ್ವರೂಪದಲ್ಲಿದೆ. ಆ ಅರಿವೇ ಅದರಿಂದ ಅರಿವು ಏನಂದ್ರೆ ಅದು ಮಂಗಳ. ಅದು ಶಿವ. ಶಿವ ಅಂದ್ರೆ ಮಂಗಳ. ಮಂಗಳ ಅಂದ್ರೆ ಯಾವಾಗಲೂ ಆನಂದ. Stands for ಆನಂದ because it is ದುಃಖಂ ಈಸ್ ಅಮಂಗಳಂ. ನೋಡಿ, ದುಃಖವು ಅಮಂಗಳವಾಗಿದೆ, ಸುಖವು ಮಂಗಳ ಸ್ವರೂಪವಾಗಿದೆ. ಆದ್ದರಿಂದ ನಿಜವಾದ ಸುಖವು ನಿಜವಾದ ಮಂಗಳವಾಗಿದೆ. ಮಿಥ್ಯೆಯಾದ ಮಂಗಳವು ತಪ್ಪಾದ ತಿಳುವಳಿಕೆಯಿಂದ ಉಂಟಾಗುವುದು. ನಾವೇನಂತೇವೆ ನೋಡಿ, ಮಂಗಳ ಕಾರ್ಯ ಮಗಳ ಮದುವೆ ಮಾಡಾಕತ್ತೀವಿ, ಮಗನ ಮದುವೆ ಮಾಡಾಕತ್ತೀವಿ, ಮಂಗಳ ಕಾರ್ಯ ನಮ್ಮ ಮನ್ಯಾಗ ಅಂತೀವಿ. ಯಾಕೆ? ಅದು ಆನಂದದಾಯಕ ಕಾರ್ಯ. ಅದು ಆನಂದ ನಿತ್ಯ ಅಲ್ಲ. ಅದರಿಂದ ಅದು ಅಮಂಗಳ ಅಂತ ನಾವು ವೇದಾಂತಿಗಳು ಅದಕ್ಕೆ ಮಂಗಳ ಅಂತಾರೆ. ನಾವು ಲೌಕಿಕರಿದ್ದಾಗ ನಾವು ಅಂತ ಮಂಗಳ ಅಂತೀವಿ. ಈಗ ವೇದಾಂತ ತಿಳುವರೆ ಈಗ ಅದಕ್ಕೆ ಅಮಂಗಳ ಅಂತ ಶಿವರೂಪ ಮೀನ್ಸ್ ಆನಂದ ಸ್ವರೂಪ ಅಷ್ಟೇ. ಶಿವರೂಪ ಅಂದ್ರೆ ಆನಂದ ರೂಪ. ಅದು ನಾವೇ ಇದ್ದೇವೆ, ನನ್ನ ಸ್ವರೂಪ ಇದೆ ಅಂತ ಹೇಳ್ಬಿಟ್ಟು ಶಿವ ಅಂತ ನನಗೆ ಹೋಗ್ಬೇಡ್ರಿ, ಶಿವರೂಪಕ್ಕೆ ಹೋಗ್ಬೇಡ್ರಿ. ಶಿವರೂಪಂ ಅಹಮಸ್ಮಿ, ನಾನು ಶಿವನಾಗಿದ್ದೇನೆ ಅಂದ್ರೆ ಅದು ನಾಮರೂಪಕ್ಕೆ ಹೋಗ್ಬೇಡ್ರಿ. ಶಿವಂ ಅಂದ್ರೆ ಮಂಗಳಕರ. ಮಂಗಳಕರ ಅಂದ್ರೆ ಆನಂದ. ಆನಂದ ಅಂದ್ರೆ ನಿಜವಾದ ಆನಂದ. ನಿಜವಾದ ಆನಂದ ಅಂದ್ರೆ ವಿಷಯದ ಆನಂದ ಅಲ್ಲ, ವಿಷಯ ಆನಂದ. ನನ್ನೇ ಸ್ವಂತ ಆನಂದ. We are so far described all the consciousness as subject. ಇದರೊಳಗೆ ನಾವು ಆ ನನ್ನ ಸ್ವರೂಪ ಹೆಂಗದ, ಅದು ಸತ್ತದ, ವಿಕಾಲವಾಗಿದ್ದದ, ಅದು ಚಿತ್ತದ, ಅದು ಅರಿವದ, ಅದು ಆನಂದದ ಅನ್ನುವಂಥದ್ದನ್ನ ನಿರ್ಣಯ ಮಾಡಿ. Now, Prajapati brings in the third concept, ಮೂರನೇ ವಿಷಯ ಮತ್ತೆ ಹೇಳುವ ಆನಂದ ಸ್ವರೂಪ. And I get reflected in the mind now and then, and this is what Viparananda or experience something. ನಮ್ಮ ಆನಂದ ಆನಂದ ಅಂತೇಳಿ ನಾವು ವಿಷಯಾನಂದವನ್ನ ಅನುಭವಿಸಿ ಹೇಳ್ತಿರಲ್ಲ, ಅದು ಅದು ಬಿಂಬಾನಂದವೇ. ಪ್ರತಿಬಿಂಬಾನಂದ ಅಂತ ಹೇಳಿದ್ರೆ ಅದು ಪ್ರತಿಬಿಂಬಾನಂದ, ಅದು ಬಿಂಬಾನಂದ ಅಲ್ಲ. ಯಾವುದು ನಾವು ಅನುಭವ ಮಾಡ್ತಾ ಇದ್ದೀವಿ, ಸುಖ ಅಂತ ತಿಳಿಯಾಗತ್ತೀವಿ, ಅದು ವಿಷಯಾನಂದ, ಅದು ಪ್ರತಿಬಿಂಬಾನಂದದ. This experience of pleasure appears when the mind reflects Ananda but disappears when the goes to. ಯಾವಾಗ ಆ ಆತ್ಮದ ಎದುರಿಗೆ ಅಂತಃಕರಣ ಎದುರು ಬದಲಾಗ್ತದ, ಅವಾಗ ಅದಕ್ಕೆ ಆತ್ಮ ಪ್ರತಿಬಿಂಬ ಹುಡುಕ್ತದ. ಎಲ್ಲಿ? ಆ ಅಂತಃಕರಣ ಅನ್ನುವಂಥ ಕಣ್ಣಿಯಲ್ಲಿ. ಅವಾಗ ಸ್ವಲ್ಪ ಆನಂದ ಆಗ್ತದ. ಮತ್ ಯಾವಾಗ ಆತ್ಮಕ್ಕೂ
ಯಾವ್ದು ಅಂದ್ರೆ ಅಂತಃಕರಣ ಅದರ ವಿರುದ್ಧ ಮುಖ ಆಗಿದೆ. ಅವು ಎದುರ ಬದಲ ಬರಬೇಕು. ಯಾವಾಗಲೂ ಆನಂದ ಏನು ಅಂತಃಕರಣ ಮತ್ತು ಈ ಆತ್ಮ ಎದುರು ಬದಲು ಬಂದಾಗ ಅದೇ ತಾತ್ವಿಕವಾದಂತಹ ಆನಂದ ನಾವು ಉಂಟಾಗ್ತದೆ. ಆ ಅಂತಃಕರಣದಲ್ಲಿ ಪ್ರತಿಬಿಂಬ ಬೀಳಿಲ್ಲ ಅಂದ್ರೆ ಆನಂದ ಹೋಗ್ತದ. ಪ್ರತಿಬಿಂಬ ಬಿದ್ದು ಆನಂದ ಆಗ್ತದೆ. The mind by nature is fluctuating constantly. ಮನಸ್ಸು ಯಾವಾಗಲೂ ಅದು ಚಂಚಲ ಸ್ವಭಾವ ಇರ್ತದೆ. ಆ ಚಂಚಲತೆಯಿಂದ ಆ ಇದ್ದಂತ ಆನಂದ ಬಹಳ ಕಾಲ ತೋರುವುದಿಲ್ಲ. ಕ್ಷಣಕಾಲ ತೋರಿ ಮಾಯ ಆಗಿರ್ತದೆ. The experience of pleasure comes and goes. ಈ ವ್ಯವಹಾರಿಕವಾದಂತ ಅನುಭವ ಗಮ್ಯವಾದಂತ ಈ ವಿಷಯದಿಂದ ಬರುವಂತ ಇದು ಆನಂದ ಏನದ ಅದು ಬರ್ತದ ಹೋಗ್ತದ. ಅದು ಆನಂದಕ್ಕೆ ಸ್ವರೂಪ ಹೆಂಗದ ಆನಂದ ಸ್ವರೂಪ. You will see this analyzed more elaborately the next Upanishad, Ananda Mimamsa in the Taittiriya Upanishad. ಇದರ ಬಗ್ಗೆ ಇನ್ನೂ ಆಳವಾಗಿ ಆನಂದ ಪದದ ವಿಚಾರವಾಗಿ ಇನ್ನೂ ಆಳ ಅರಿವು ವಿಚಾರ ಇದೆ. ಆ ವಿಚಾರವನ್ನ ನಾವು ಮುಂದಿನ ಉಪನಿಷತ್ತಿನಲ್ಲಿ ಅಂದ್ರೆ ತೈತ್ತರೀಯ ಉಪನಿಷತ್ತಿನಲ್ಲಿ ನಾವು ಆನಂದ ಮೀಮಾಂಸಾ ಬರ್ತದೆ. ಆ ಒಂದು ಪ್ರಕರಣದಲ್ಲಿ ಇನ್ನೂ ಆಳವಾಗಿ ಅಭ್ಯಾಸ ಮಾಡೋದು. One may wonder if our problems should go away after studying the Vedanta. The problems will still be very much there, but they will be dimmed when the mind is saturated with the light of knowledge. ಮಾತಾಡ್ತಾ ನೋಡಿ, ಒಂದಾದಂತ ಮಾತಾಡ್ತಾರೆ. ಅಪ್ಪು ಜ್ಞಾನ ಆದ್ರಿಂದ ನಮ್ಗೆ ಆತ್ಮಜ್ಞಾನ ಆಯ್ತು. ದುಃಖಗಳು ಹೋಗ್ತಾವೇನ್ರಿ ಅಂತ ಕೇಳ್ತಾರೆ. ದುಃಖಗಳು ಹೋಗ್ತಾವೇನ್ರಿ? ಇಲ್ರಿ, ಹೋಗೋದ್ರಿ. ಹೆಂಗಿರ್ತಾವ ಪ್ರಾರಬ್ಧಾನುಸಾರ ದುಃಖಗಳು ಬರುವ. ಏನಾಗತ್ರಿ ಬರಕ್ ಏನಾಗತ್ತಂದ್ರ ಏನಾಗ್ತದಂದ್ರ ಈ ವೇದಾಂತದ ಬೆಳಕಿನಲ್ಲಿ ಈ ಜೀವನದ ಸಮಸ್ಯೆಗಳು ಬೆಳಕು ಕಮ್ಮಿ ಆಗ್ತದ ಅಂತ. ವೇದಾಂತದ ಪ್ರಖರವಾದ ಆತ್ಮಜ್ಞಾನದ ಬೆಳಕಿನಲ್ಲಿ ಈ ವಿಷಯ ಈ ದುಃಖಗಳು ಏನೋ ಸಂಸಾರಿಕ ದುಃಖಗಳ ಬೆಳಕು ಕಮ್ಮಿ ಆಗ್ತದೆ. This is called ಅವಿಭಾವ. ಈ ಕಡಿಮೆ ಆಗುವಂತದ್ದು ಶಕ್ತಿ ಕಡಿಮೆ ಆಗ್ತದೆ. ಒಂದು ಚಂದ್ರನ ಬೆಳಕು ಹುಣ್ಣಿಮೆ ದಿವಸ ಎಷ್ಟು ಪ್ರಕಾಶಮಾನವಾಗಿರ್ತದೆ. ಅದೇ ಚಂದ್ರನ ಬೆಳಕು ಹಗಲಿ ಹೊತ್ತಾಗಿ ಎಲ್ಲಿರ್ತದೆ. ಸೂರ್ಯನ ಬೆಳಕು ಬಂದಾಗ ಅದು ಡಿಮ್ ಆಗ್ತದೆ. ಹಂಗ ಡಿಮ್ ಆಗ್ತದ. ಸೂರ್ಯನ ಬೆಳಕು ಅಂದ್ರೆ ಆತ್ಮಜ್ಞಾನದ ಬೆಳಕಿದ್ದ. ಈ ಚಂದ್ರನ ಬೆಳಕು ಅಂತಂದ್ರೆ ವಿಷಯದಿಂದ ಬಂದ ಆನಂದ ಇದ್ದ ಹಾಗೆ. ಅಜ್ಞಾನ ಇದ್ದಾಗ ಕತ್ತೆ ಇದ್ದಾಗ ಚಂದ್ರನ ಬೆಳಕು ಬಹಳ ಪ್ರಕಾಶಮಾನವಾಗಿ ತೋರ್ತದೆ. ಆದ್ರೆ ಸೂರ್ಯನ ಬೆಳಕಿದ್ದಾಗ ಚಂದ್ರನ ಬೆಳಕಿಂದ ಐತಿ, ಆದ್ರೆ ಇದ್ದು ಇಲ್ಲಂಗ ಅದ ಹಂಗಾಗ್ತದೆ. ಇದು ಏನು ಸೂರ್ಯನ ಪ್ರಕಾಶದಲ್ಲಿ ಚಂದ್ರನ ಬೆಳಕು ಏನ್ ಡಿಮ್ ಆಗ್ತದಲ್ಲ, ಇದಕ್ಕೊಂದು ಶಬ್ದ ಉಪಯೋಗ ಮಾಡ್ಯಾರ. ಏನ್ ಅಂತಾರಂದ್ರೆ ಅವಿಭಾವ. ಅವಿಭಾವ. ಅದಕ್ಕ ಸರ್ಪಭೂಷಣರು ಒಂದು ಮಾತು ಹೇಳ್ತಾರೆ. ಏನೇನು ನಿಜ ಬೋಧೆ ಬಂದಿಲ್ಲದಿದ್ದರೆ ಕಾನನದ ಬೆಳಕಿನಂತೆ ಎಲ್ಲವೂ ವ್ಯರ್ಥ ಅಂತ ಒಂದು ವಾಕ್ಯ ಬರ್ತದೆ. ಏನಂತ ಗೌಡ್ರ ಏನೇನು ನಿಜ ಜ್ಞಾನ ಹೊಂದಿಲ್ಲದಿದ್ದರೆ ಕಾನೂನದ ಬೆಳಕಿನಂತೆ ಎಲ್ಲವೂ ವ್ಯರ್ಥ ಅಂತ ಹೇಳುವ. ಏನಿರ್ತೊಡೇನು ನಿಜ ಹೊಂದಿಲ್ಲದಿರ್ತೊಡೆ ಕಾನನ ಬೆಳದಿಂಗಳಂತೆ ನಿಷ್ಪ್ರಯೋಜಕವು. ಏನಿದ್ರ ಅರ್ಥ ಅಂತಂದ್ರ ಕಾನನ ಬೆಳದಿಂಗಳು ಅಂತಂದ್ರ ಕಾನನ ಅಂದ್ರ ಚಂದ್ರ, ಆನನ ಅಂದ್ರ ಮುಖ, ಚಂದ್ರನ ಬೆಳದಿಂಗಳಂದ್ರ ಮುಖ ಎಲ್ಲಿಂದ ಹುಣ್ಣಿಮೆ ದಿವಸದ. ಆ ಹುಣ್ಣಿಮೆ ಬೆಳಕು ಯಾವಾಗದ? ಹುಣ್ಣಿಮೆ ದಿವಸ ಇದೆಯಲ್ಲ, ಸೂರ್ಯೋದಯ ಆದ ನಂತರ ಕಾನೂನು ಬೆಳಕು ಏನು ಉಪಯೋಗ ಅನ್ನೋದು ಇಲ್ಲ. ಹಂಗ ಈ ಆತ್ಮಜ್ಞಾನದ ಬೆಳಕಾದಾಗ ನಮ್ಮ ವಿಷಯದಿಂದ ಬರುವಂತ ಸುಖ ಹಂಗ ಡಿಮ್ ಆಗ್ತದ ಅಂತ ಹೇಳಿ ಸರ್ಪಭೂಷಣರು ಎಷ್ಟು ಒಂದು ಅಗಾಧ ಕಲ್ಪನೆ ಮಾಡ್ಯಾರ ನೋಡಿ.
ಆತ್ಮಜ್ಞಾನದ ಬೆಳಕಿನ ಮುಂದ ಆ ಒಂದು ಸಿಗುವ ಆನಂದದ ಮುಂದ ಈ ವಿಷಯಗಳಿಂದ ಬರುವಂತ ಆನಂದ ಚಂದ್ರನ ಬೆಳಕಿದ್ದಂಗೆ. ಸೂರ್ಯನ ಪ್ರಕಾಶಮಾನ ಬೆಳಕಿನಲ್ಲಿ ಚಂದ್ರನ ಬೆಳಕು ಕಾಣತದೆ ಅಂದ್ರೆ ಬೆಳಕದ ಇಲ್ಲ, ಸೂರ್ಯನ ಬೆಳಕಿನಾಗ ಅದು ಮಬ್ಬಾಗಿರುತ್ತೆ. ಹಂಗ ಇದಕ್ಕೆ ಏನಂತಾರ ಅಂದ್ರೆ ಸಂಸ್ಕೃತದಾಗ ಅಭಿಭಾವ ಅಂತ. ಡ್ಯೂರಿಂಗ್ ದ ಡೇ ಟೈಮ್ ದ ಸ್ಟಾರ್ಸ್ ಆರ್ ವೆರಿ ಮಚ್ ದೇ ಅಂತಾರ. ಈಗ ಹಗಲೊತ್ತದ ಆಕಾಶದಾಗ ಸ್ಟಾರ್ ಅಂದ್ರೆ ನಕ್ಷತ್ರಗಳು ಅದಾವಿಲ್ಲ ಅದಾವು, ಬಟ್ ದೇ ಆರ್ ಆಸ್ ಗಾಡ್ಸ್. ಇದ್ರು ಅವು ಇದ್ದಾವ ಬಿಕಾಸ್ ಆಫ್ ದಿ ಓವರ್ವೆಲ್ಮಿಂಗ್ ಸನ್ಲೈಟ್. ಯಾಕಂದ್ರೆ ಅವಕ್ಕಿಂತ ಹೆಚ್ಚಿಗೆ ಪ್ರಕಾಶಮಾನವಾಗಿ ಸೂರ್ಯನ ಬೆಳಕಿನ ಮಧ್ಯದಲ್ಲಿ ಈಗ ನಕ್ಷತ್ರಗಳ ಬೆಳಕು ಗೌನ್ ಆಗಿರುವೆ. ಈ ಗೌನ್ ಆಗುವುದಕ್ಕೆ ನಾವು ಏನಂತೀವಿ? ಅಭಿಭಾವ. Similarly, the Jnainis also have same problems as the Jnainis, but they share the same world. But with Vidyasanam, they keep the light of self-knowledge in the hand, the mind, all the time. ಆದ್ದರಿಂದ ಜ್ಞಾನಿಗಳಿಗೂ ಕೂಡ ಸುಖ ದುಃಖಗಳು ಅಜ್ಞಾನ ಕಾಲದಲ್ಲಿ ಹೆಂಗಿರ್ತಾವ ಹಂಗ ಇದ್ರೂ ಕೂಡ ಅವರು ತಮ್ಮ ಆತ್ಮಜ್ಞಾನದ ಬೆಳಕನ್ನು ಹೆಚ್ಚಿಗೆ ಮಾಡಿಕೊಂಡು ಈ ಒಂದು ಏನದ ಸುಖ ದುಃಖಗಳಿಂದ ಆಗುವಂತಹ ದುಃಖವನ್ನ ಕಡಿಮೆ ಮಾಡ್ಕೊತಾರೆ. That is why ಶ್ರವಣಂ alone is not enough. ಆದ್ದರಿಂದ ಶ್ರವಣ ಒಂದ ಉಪಯೋಗ ಇಲ್ಲ. ಯಾರ ಕೇಳಿದ್ರು ನೋಡಿ, ಹಿರಣ್ಯರ ಶ್ರವಣವನ್ನ ಮಾಡ್ತೀವ್ರಿ, ನಿಧಿಧ್ಯಾಸನ ನಮಗ್ ಮನನ ನಿಧಿಧ್ಯಾಸನ ಆಗೋದಿಲ್ಲ ಅಂತ ನೋಡಿ. ಆದಕ್ಕೆ ಶ್ರವಣ ಒಂದ ಸಾಕಾಗೋದಿಲ್ಲ, ಮೋಕ್ಷಕ್ಕ ನಿಧಿಧ್ಯಾಸನ ಬೇಕಾಗ್ತದ. ನಿಮ್ಮ ಪ್ರಕಾಶವನ್ನು ಹೆಚ್ಚಿಗೆ ಮಾಡಬೇಕಾಗ್ತದ. ದಿಸ್ ಇಸ್ ಕಾಲ್ಡ್ ನಿತ್ಯತ್ವ ನಿಶ್ಚಯ. ದಿಸ್ ಇಸ್ ಕಾಲ್ಡ್ ಮೋಕ್ಷ. ಈ ಜಗತ್ತು ಮಿಥ್ಯ ಅಂತ ತಿಳಿದ ಮೋಕ್ಷಕ್ಕೆ ನಮಗೆ ಅಡಿ ಆಗ್ತದ. ಮುಂದೆ 21ನೇ ಶ್ಲೋಕ. ಅಪಾಣಿಪಾದೋ ಅಹಂ ಅಚಿಂತ್ಯ ಶಕ್ತಿ ಪಶ್ಯಾಮ ಚಕ್ಷುಃ ಸಹ ಶೃಣೋಮ್ಯ ಕರ್ಣಃ ಅಹಂ ವಿಜಾನಾಮಿ ವಿವಿಕ್ತ ರೂಪೋ ನ ಚಾಸ್ತಿ ವೇತಾ ಮಮ ಚಿತ್ಸದಾಹಂ. ಅಪಾಣಿಪಾದೋ ಅಹಂ ಅಪಾಣಿಪಾದಃ, ನಾನು ಆತ್ಮನಾದಂತಾನ, ಕೈಕಾಲುಗಳಿಲ್ಲದವನು. ಅಪಾಣಿಪಾದ ಅಹಮಸ್ಮಿ. ಅಚಿಂತ್ಯ ಶಕ್ತಿ, ಅರಿಯಲು ಅಸಾಧ್ಯವಾದ ಶಕ್ತಿ ಉಳ್ಳವನು. ಅಚಕ್ಷುಹು, ಕಣ್ಣುಗಳಿಲ್ಲದೆ ನೋಡುತ್ತೇನೆ. ಪಶ್ಯಾಮಿ, ಅಚಕ್ಷುಹು ಪಶ್ಯಾಮಿ, ಕಣ್ಣುಗಳಿಲ್ಲದೆ ನೋಡುತ್ತೇನೆ. ಆತ್ಮನ ಸ್ವರೂಪ ಆಗತ್ತರಿ. ಅಕರ್ಣಃ ಶೃಣೋಮಿ, ಕಿವಿಗಳಿಲ್ಲದೆ ಕೇಳುತ್ತೇನೆ. ವಿವಿಕ್ತ ರೂಪ ಅಹಂ ವಿಜಾನಾಮಿ, ನಾನು ರೂಪವಿಲ್ಲದಿದ್ದರೂ ಕೂಡ ನಾನು ಚೆನ್ನಾಗಿ ತಿಳಿಯುತ್ತೇನೆ. ಚ ಮತ್ತು ಮಮ ವೇತ್ತ, ನನ್ನನ್ನು ತಿಳಿದವನು. ನ ಅಸ್ತಿ, ಇಲ್ಲ. ಅಹಂ ಸದಾ ಚಿತ್, ನಾನು ಯಾವಾಗಲೂ ಜ್ಞಾನ ಸ್ವರೂಪ. ನನ್ನನ್ನು ತಿಳಿದವರು ಇನ್ನೊಬ್ಬರು ಯಾರಿಲ್ಲ. ನನ್ನನ್ನು ತಿಳಿದು ನಾನೇ ಆಗಿ ತಿಳಿಬೇಕು, ಬೇರೆ ತಿಳಿಯಾಗಿ ಬರಲಿಲ್ಲ ಅಂತ. ಕೈಕಾಲುಗಳಿಲ್ಲದವನು ನಾನು, ಅರಿಯಲು ಅಸಾಧ್ಯವಾದ ಶಕ್ತಿ ಉಳ್ಳದವನು ನಾನು. ಕಣ್ಣುಗಳಿಲ್ಲದೆ ನೋಡುತ್ತೇನೆ ನಾನು, ಕಿವಿಗಳಿಲ್ಲದೆ ಕೇಳುತ್ತೇನೆ. ರೂಪವಿಲ್ಲದಿದ್ದರೂ ಚೆನ್ನಾಗಿ ತಿಳಿಯುತ್ತೇನೆ. ನನ್ನನ್ನು ಅರಿತವರು ಯಾರೂ ಇಲ್ಲ. ನಾನು ಯಾವಾಗಲೂ ಜ್ಞಾನ ಸ್ವರೂಪನೇ ಆಗಿದ್ದೇನೆ. Having given the Mahavakya Upadesha, Prajapati, the teacher, now discusses the Vidyasanam sadhana to be followed by the student who has received and understood the Mahavakya. ಈಗ ಗುರುವಾದಂತಹ ಪ್ರಜಾಪತಿ ಆದಂತಹ ಬ್ರಹ್ಮ ಮಹಾವಾಕ್ಯಗಳನ್ನು ಉಪದೇಶ ಮಾಡಿದ ನಂತರ ವಿಧಿವ್ಯಾಸನ ಸಾಧನೆಗಳನ್ನು ಹೇಳಲಾಗ್ತದೆ. ಯಾರಿಗೆ? ಶಿಷ್ಯರಿಗೆ. ಅಶ್ವಲಾಯನ ಕುರಿತು ನಮ್ಮೆಲ್ಲರಿಗೂ ವಿಧಿವ್ಯಾಸನ ಸಾಧನೆಗಳನ್ನು ಹೇಳಲಾಗ್ತದೆ. Vidyasanam will work only when my knowledge of the Mahavakya is doubt free. Vidyasanam ಯಾವಾಗ ಕೆಲಸ ಮಾಡ್ತದ ಅಂತಂದ್ರೆ, ನಮ್ಮಲ್ಲಿ ಆತ್ಮ ಪರಮಾತ್ಮರ ಐಕ್ಯತೆಯ ಬಗ್ಗೆ ಇರುವಂತಹ ಸಂಶಯಗಳು ಒಂದು ಇರದೇ ಇದ್ದಾಗ ಮಾತ್ರ
ಸಂಶಯ ರಹಿತ ಜ್ಞಾನ ಇದ್ದಾಗ ಮಾತ್ರ ನಿಧಿಧ್ಯಾಸನ ಕೆಲಸ ಮಾಡ್ತದ. ಸಂಶಯಯುಕ್ತವಾದಂತ ಜ್ಞಾನ ಇದ್ರೆ ನಿಧಿಧ್ಯಾಸನ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಆ ಸಂಶಯಗಳನ್ನ ಕಳ್ಕೋಬೇಕಾಗ್ತದ. ಯಾಕ ಮನನ ಮಾಡಿ ಕಳ್ಕೋಬೇಕು. It should not by mere conditioning of the mind through belief or brainwashing. ನೋಡ್ರಿ, ಕೇವಲ ಮೂಢ ಭಕ್ತಿಯಲ್ಲಿ ನಡೆಯುವುದಿಲ್ಲ, ವಿಚಾರ ಮಾಡಿ ತಿಳ್ಕೋಬೇಕಾಗ್ತದ. ಏನ್ರಿ, ಮೂಢ ಭಕ್ತಿಗೆ ಅವಕಾಶ ಇಲ್ಲ. ಇಲ್ಲಿ ವಿಚಾರ ಮಾಡ್ಬೇಕು. ನಾನು ಹೆಂಗ ಜೀವಾತ್ಮ ಪರಮಾತ್ಮ ಐಕ್ಯ ಹೆಂಗದ ವಿಚಾರ ಮಾಡ್ರಿ ಅಂತ. ಮೂಢನಂಬಿಕೆ ನಡೆಯುವುದಿಲ್ಲ, ಬ್ರೈನ್ ವಾಷಿಂಗ್ ನಡೆಯುವುದಿಲ್ಲ. ಬ್ರೈನ್ ವಾಷಿಂಗ್ ಅಂತ ಮಾಡ್ತಾರ್ರಿ, ಮನಸ್ಸು ತೊಳೆಯೋದು. ಏನ್ ಈ ಭಯೋತ್ಪಾದಕರು ಇರ್ತಾರಲ್ಲ, ಅವ್ರಿಗೆ ಕೇಳ್ತಾರ, ನೋಡಪ್ಪ ಈಗ ನಿನಗೆ ಎಷ್ಟು ವಯಸ್ಸು? ನನಗೆ 18 ರೀ. ಈಗ ನೀನು ಅಗದಿ ಚಲೋ ತನಕ ದುಡಿದು ನಿಮ್ ಮನೆಗೆ ಎಷ್ಟು ಸಾಧ್ಯತೆ, ನೀನು ಎಷ್ಟು ರೊಕ್ಕ ಕೊಡೋದೀಪ? ಇದ್ರೆ ಒಂದ್ 2 ಕೋಟಿ ರೂಪಾಯಿ ಅಷ್ಟು ದುಡಿಬಹುದ್ರಿ ನಾನು ಅಂತ ತಿಳ್ಕೊ. ತಗೋ, ಇಡೀ 5 ಕೋಟಿ ತಗೋ, ಮನೆಗೆ ಹೋಗಿ ಕೊಟ್ಟ ಬಾ. ನಾ ಮುಂದೆ ಏನ್ ಹೇಳ್ತಾ ಕೆಲಸ ಮಾಡ್ಬೇಕು ಸತ್ಯ ಅಂತ ತಿಳ್ಕೊನಿ. ನೀ ಮನೆಗೆ 5 ಕೋಟಿ ಕೊಟ್ಟಂದ್ರೆ ಮುಗಿತಲ್ಲ. ನೀನ್ 2 ಕೋಟಿ ಮಾಡ್ಬೇಕಾಗಿತ್ತು, ನೀನು 5 ಕೋಟಿ ಕೊಡ್ತೇವೆ. ಕೊಟ್ಟ ಬಾ, ಮನೆಗೆ ಹೋಗಿ ರೊಕ್ಕ ಕೊಟ್ಟ ಬಾ ಮೊದಲು 5 ಕೋಟಿ ಇಡಿ. ಆಮೇಲೆ ನಾವ್ ಏನ್ ಹೇಳ್ತೀವಿ, ಆವಾಗ ನೀನು ಅಕಸ್ಮಾತ್ ನೀನ್ ಏನ್ರ ಆಹುತಿ ಒಳಗಾದಿ ಸತ್ಯಪ್ಪ ಅಂದ್ರ ಹುತಾತ್ಮರಾಕಿ, ನೀನು ದೇವರ ಮಗ ಹಾಕಿ ಅಂತ ತಿಳ್ಕೊಂಡು ಅವ್ರು ಕುಸಲಾಯಿಸಿ ಬ್ರೇನ್ ವಾಶ್ ಮಾಡ್ತಾರ. ಭಯೋತ್ಪಾದಕರು ತಯಾರು ಮಾಡೋರು ಹಿಂಗ್ ಮಾಡ್ತಾರೆ. ಹಂಗ ಬ್ರೇನ್ ವಾಶ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ನಂಬು 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 ಇಲ್ಲ, ವಿಚಾರ ಮಾಡ್ರಿ, ವಿಚಾರ ಮಾಡಿ ನಂಬ್ರಿ. ಹಂಗ ಬ್ಲೈಂಡ್ ಬಿಲೀಫ್ ಬೇಡ, ಬ್ರೇನ್ ವಾಶ್ ಮಾಡಿ ನಂಬೋದು ಬೇಡ ಅಂತಾರ. ನೀವು ಮನನ ಮಾಡ್ಲೇಬೇಕು, ನಿಧಿಧ್ಯಾಸನ ಮಾಡ್ಲೇಬೇಕು. ಹಿರಣ್ಣ ಅದಾರೇನು? ಹಿರಣ್ಣ ಕಲ್ಯಾಣ ಶೆಟ್ಟಿ ಅದಾರೇನು? ಅದಾರ. ಚಲೋ, ಬಾಳ ಚಲೋ. ನೋಡ್ರಿ, ಮನನ ನಿಧಿಧ್ಯಾಸನ ಮಾಡಬೇಕು. ಹೌದ್ರಿ, ಮಾಡಬೇಕು, ಕಂಪಲ್ಸರಿ ಮಾಡಬೇಕ. ಮತ್ ಹೆಂಗ್ ಮಾಡುದ್ರಿ? ಆಗಂಗಿಲ್ಲ. Should not mere conditioning of the mind through belief or brainwashing. The purpose of Vedanta is not to change the world. ವೇದಾಂತದ ಉದ್ದೇಶ ಜಗತ್ತನ್ನ ಬದ್ಲಿ ಮಾಡೋದಲ್ಲ, ನಮ್ಮನ್ನ ನಾವು ಬದ್ಲಿ ಮಾಡ್ಕೊಳ್ಳೋದಲ್ಲ. ಈವನ್ ಮೈ ಬಾಡಿ ಅಂಡ್ ಮೈಂಡ್, ನನ್ನ ಮನಸ್ಸು ನನ್ನ ಶರೀರವನ್ನು ಬದಲಾವಣೆ ಆಗುದಿಲ್ಲ, ಅವು ಹಂಗ ಇರ್ತಾವ. ಮತ್ತೇನು ಬದಲಾವಣೆ ಮಾಡ್ಬೇಕು? The purpose is to understand very clearly that my true nature is Brahman. ನನ್ನ ನಿಜವಾದ ಸ್ವರೂಪ ಬ್ರಹ್ಮ ಸ್ವರೂಪ ಅದ ಅಂತ ತಿಳ್ಕೊಂಡು ಪಾರಾಗುವುದದ ಹೊರತು ಈ ಎಲ್ಲ ಜನರನ್ನ ಬದಲಾವಣೆ ಮಾಡ್ತೀನಿ, ಜಗತ್ತಿನ ಬದಲಾವಣೆ ಮಾಡ್ತೀನಿ, ಜಗತ್ತಿನ ಸುಧಾರಣೆ ಮಾಡ್ತೀನಿ, ಇವೆಲ್ಲ ಮೂರ್ಖರ ದರ್ಬಾರ ಅಂತಾರ. ನೀ ಒಬ್ಬವ ತಿಳ್ಕೊಂಡ್ರೆ ನೀ ಒಬ್ಬ ಕಡೆಗಾಗು, ಒಬ್ಬ ಮೂರ್ಖ ಈ ಜಗತ್ನಾಗ ಕಮ್ಮಿ ಆಗ್ತಾನ ಅಂತದ ವೇದಾಂತ. The purpose of Vedanta is not to change the world or even my body and mind. The purpose is to understand very clearly that my true nature is Brahman and revise my original thinking, and that I am this miserable and limited body. I am not this miserable limited body mind complex. I should not only learn to look at myself as Brahman, but also align all the other thoughts in my day-to-day life with the basic fundamental thought of Brahman. ಅಲ್ಲೊಂದು ಹಾಕೋಬೇಕ್ರಿ, ಯಾರ ಕೈ ಬುಕ್ ಅದ ನಾಟ್ ಹಾಕೋಬೇಕ್ರಿ, ಅಂದ್ರೆ ಹೊತ್ತೈತಿಲ್ಲ ಹೊಂದುದಿಲ್ಲ. ಎಲ್ಲಂದ್ರ ಈ ಮ್ಯಾಗಿನ್ ಸೆಂಟರ್. The purpose is to understand the very clearly that my true nature is Brahman, and I revise my original thinking that I am not this miserable. ಹಾಕೋಬೇಕು. ಅಥವಾ ಕರೆಕ್ಟ್ ಹೇಳಿ, ನನ್ನ ಈ ಮೊದಲಿನ ವಿಚಾರ ಇರೋದ ನಾನು ದುಃಖಿ, ನಾನು ಈ ಶರೀರ ಮನಸ್ಸು ಬುದ್ಧಿಗಳಷ್ಟ ಅದೇನಿ ಅನ್ನುವಂಥದ್ರಿಂದ ಬದಲಾವಣೆ ಮಾಡ್ಕೋಬೇಕು. ಕರೆಕ್ಟ್ ಹೇಳಿ, ಏನ್ ಚೇಂಜ್ ಮಾಡೋದು ಬೇಡ. ಕರೆಕ್ಟ್ ನನ್ನ ಒಂದು ರಿವೈಸ್ ಮಾಡ್ಕೋಬೇಕು. ನನ್ನ ಬಗ್ಗೆ ನನ್ನ ಅಭಿಪ್ರಾಯವನ್ನ ಬದಲಿ ಮಾಡ್ಕೋಬೇಕು ಹೊರತು ನಾ ಜಗತ್ತನ್ನ ಬದಲಿ ಮಾಡಕ್ ಹೋಗೋಂಗಿಲ್ಲ, ನನ್ನ ಶರೀರವನ್ನು ಬದಲಿ ಮಾಡಕ್ ಬರೋಂಗಿಲ್ಲ. ಈ ಮನಸ್ಸಿನಾಗ ಅಷ್ಟ ಏನ್ ಮಾಡೋದು, ನನ್ನ ವಿಚಾರಗಳನ್ನ ಸರಣಿಯನ್ನ ಬೇರೆ ಮಾಡ್ಕೋಬೇಕು ಅಂತ ಹೇಳ್ತಾರ. ಐ ಶುಡ್ ನಾಟ್ ಓನ್ಲಿ ಲರ್ನ್ ಟು ಲುಕ್ ಅಟ್ ಮೈ ಸೆಲ್ಫ್ ಆಸ್ ದಿ ಬ್ರಹ್ಮನ್. ನಾನು ಬರೇ ನನ್ನ ಬಗ್ಗೆ ಪರಮಾತ್ಮ ಅಂತ ತಿಳ್ಕೊಳ್ಳೋದು ಅಷ್ಟ ಅಲ್ಲ,
ಬಟ್ ಹೊಂದಿಕೆ ಮಾಡ್ಕೋಬೇಕು ಏನಂತ ಎಲ್ಲ ವಿಚಾರಗಳನ್ನ ಅದಕ್ಕೆ ಹೊಂದಿಕೆ ಮಾಡ್ಕೋಬೇಕು ನನ್ನ ದಿನನಿತ್ಯ ಜೀವನದೊಳಗ ವಿತ್ ಬೇಸಿಕ್ ಫಂಡಮೆಂಟಲ್ ಥಾಟ್ ಬ್ರಹ್ಮಾಸ್ಮಿ. ನಾನು ಯಥಾರ್ಥವಾಗಿ ನಿಜವಾಗಿ ಬ್ರಹ್ಮಾಸ್ಮಿ ಇದ್ರೂ ಕೂಡ ವ್ಯವಹಾರದಲ್ಲಿ ಜೀವನಾಗಿ ನಾನು ಅನಿವಾರ್ಯವಾಗಿ ಮಾಡ್ಲೇಬೇಕಾಗ್ತದ ಅಂತ ತಿಳ್ಕೊಂಡು ಅಲ್ಲಿ ಮಾಡೋದೆಲ್ಲ ಮಿಥ್ಯಾ ಅದ ಅಂತ ತಿಳ್ಕೊಬೇಕು. ಕರ್ಮಗಳೆಲ್ಲ ಮಿಥ್ಯಾ ಅದಾವ ಅಂತ ತಿಳ್ಕೊಬೇಕ್ರಿ. ತಿಳ್ಕೊಂಡು ನಮ್ಮ ಜ್ಞಾನದಿಂದ ನಮ್ಮ ದಿನನಿತ್ಯ ಜೀವನವನ್ನ ಜ್ಞಾನಾನಂತರ ಜೀವನವನ್ನ ನಡೆಸಬೇಕು ಅಂತ ನಾವು. ಐ ಗಿವ್ ಯು an example. ಹ್ಯಾಂಗ ನಾನು ನಿಮಗೆ ಉದಾಹರಣೆ ಕೊಡ್ತೇನೆ ಅಂತ ಹೇಳ್ತಾರ. I have a temperature chart that shows the temperature in different cities. ನನ್ನಲ್ಲಿ ಒಂದು ಚಾರ್ಟ್ ಅದ. ಏನಂದ್ರೆ ಇವತ್ತಿನ ತಾಪಮಾನ ಎಷ್ಟದ, ಯಾವ್ಯಾವ ರಾಜ್ಯದಲ್ಲಿ ಅಂದ್ರೆ ಮುಂಬೈ, ದಿಲ್ಲಿ, ಚೆನ್ನೈ, ಎರ್ನಾಕುಲಂ, ನನ್ನ 4, 5, 6 ಕ್ಷೇತ್ರದಲ್ಲಿ ನಮ್ಮ ಭಾರತದಲ್ಲಿ ಇವತ್ತ ಎಷ್ಟು ಇದು ಅದ, ಏನದ ಉಷ್ಣತೆ ಎಷ್ಟದ ಅನ್ನುವಂಥದ್ದು ಒಂದು ಚಾರ್ಟ್. At the top of the chart it is indicated that temperatures are in degrees Celsius. ಮ್ಯಾಗ ಬರೀತಾರ ಈ ಮ್ಯಾಗ ತಿಳಿಸಿದಂತಹ ಕೆಳಗೆ ತಿಳಿಸಿದಂತಹ ಅಂಕಿ ಅಂಶಗಳು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇದೆ ಅಂತ ಹೇಳ್ತಾರ. ಒಂದು ಡಿಗ್ರಿ ಸೆಲ್ಸಿಯಸ್ ಅಂತ ಒಂದು ಬರ್ತದ ಮೂಲಮಾನ ಅಳೆಯೋದು ಉಷ್ಣತೆ ಅಳೆಯೋದಕ್ಕೆ, ಇನ್ನೊಂದು ಡಿಗ್ರಿ ಫ್ಯಾರನ್ಹೀಟ್ ಅಂತ ಬರ್ತದ. 2-3 ಮಾನಗಳು ಅದಾವ. ಆ ಮ್ಯಾಗ ಬರ್ದಾರ ಏನು ಇಷ್ಟು ಡಿಗ್ರಿ ಸೆಲ್ಸಿಯಸ್ ಅಂತ ಬರ್ದಾರ. If you want to change the temperature to Fahrenheit, it is not sufficient just to change from Celsius to Fahrenheit at the top, but all the numbers must be correspondingly changed. ಈಗ Fahrenheit 36 ಅಂದ್ರೆ 1 ಡಿಗ್ರಿ ಆಗ್ತದ ಸೆಲ್ಸಿಯಸ್. ಅಲ್ಲಿ ಬರೀ ನೀವು ಮ್ಯಾಗ ಡಿಗ್ರಿ ಇದ್ದಿದ್ರೆ ಸೆಲ್ಸಿಯಸ್ ಇದ್ದಿದ್ರಲ್ಲ ಡಿಗ್ರಿ ಸೆಲ್ಸಿಯಸ್ ತೆಗೆದು ಡಿಗ್ರಿ ಫ್ಯಾರನ್ಹೀಟ್ ಅಂತ ಮ್ಯಾಗ ಮಾಡಿದ್ರೆ ಬದಲಾವಣೆ ಮಾಡ್ಬೇಕು ಬೇಡ. ಅದಕ್ಕೆಲ್ಲ ಬದಲಾವಣೆ ಮಾಡ್ಬೇಕು, ಎಲ್ಲದಕ್ಕೂ 36 ಕುಡ್ಸ್ಕೊಂತ ಹೋಗ್ಬೇಕು. ಆದ್ದರಿಂದ ಅವ್ರೇನಂತಾರೆ ಹಿಂಗ ಬದಲಾವಣೆ ಮಾಡ್ಬೇಕಾಗ್ತದೆ. ನೀವು ಪ್ರತಿಯೊಂದು ಬ್ರಹ್ಮ ಅಂತ ತಿಳ್ಕೊಂಡ ಮ್ಯಾಗ ಅದಕ್ಕಾಗುವಂತ ಹೆಚ್ಚು ಕಡಿಮೆಗಳು ಎಲ್ಲ ಅಡ್ಜಸ್ಟ್ ಮಾಡ್ಬೇಕಾಗ್ತದ. ಯಾಕಂದ್ರೆ ಈ ಜಗತ್ತಾಗ ಇರ್ಬೇಕಲ್ಲ, ನಾವು ಜ್ಞಾನಿ ಆಗಿದ್ರು ಕೂಡ ಸುಖ ದುಃಖಗಳನ್ನ ಅನುಭವಿಸಲೇಬೇಕಲ್ಲ. ಮಿಥ್ಯಾಗಿ ಅನುಭವಿಸ್ಬೇಕಂದ್ರೆ ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕು. Similarly, change or revise my opinion about myself. ನಾನು ಸಚ್ಚಿದಾನಂದ ನಿತ್ಯ ಪರಮಾತ್ಮ ಸ್ವರೂಪದಲ್ಲಿ ಇದ್ದೇನೆ ಅನ್ನುವುದು ಒಳಗೆ ತಿಳ್ಕೊಡ್ರಿ. Should also bring about the change in my opinion regarding the family, world and events. ಈ ನನ್ನ ಮಲ್ಕೊಂಡಿದ್ದಂತ ನನ್ನ ಸಂಬಂಧಿಕರದಾರ, ಈ ಜಗತ್ತದ ಜಗತ್ತಿನಲ್ಲಿ ಅನೇಕ ಘಟನೆಗಳು ನಡೀತಾವ. ಈಗ ಪಾಕಿಸ್ತಾನ ಕೂಡ ಯುದ್ಧನೂ ಘೋಷಣೆ ಆಯ್ತು. ಅದೇನೇನೋ ಗಾತ್ರಗಳದಾವ, ಮಾರ್ಕೆಟಿಂಗ್ ದುಬಾರಿ ಆಗ್ತದ. ಇದ ಮಾರ್ಕೆಟ್ನಾಗ ನಾವ್ ಇರ್ಬೇಕಲ್ಲ. ಇದಕ್ಕೆಲ್ಲ ಹೊಂದಾಣಿಕೆ ಮಾಡ್ಕೋಬೇಕು, ಇದೆಲ್ಲ ಹೊಂದಾಣಿಕೆ ಮಾಡ್ಕೋಬೇಕು. ಸತ್ಯ ಅಂತಲ್ಲ, ಇದು ಮಿಥ್ಯಾ ಅಂತ ತಿಳ್ಕೊಂಡು. If the corresponding change doesn't take place, it will be Aham Brahmasmi during Vedanta class, but Jivosmi during my transcendental life. ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕಂತಂದ್ರೆ ಏನಾಗ್ತದೆ, ವೇದಾಂತ ಕ್ಲಾಸ್ನಾಗ ಅಷ್ಟ ನಾನು ಬ್ರಹ್ಮಜ್ಞಾನಿ ಆಗ್ತೀನಿ, ವ್ಯವಹಾರಕ್ಕೆ ಬಂದಂದ್ರ ನಾನು ದುಃಖಿ ಜೀವಾತ್ಮ ಆಗ್ತೀನಿ. I will be stuck in samsara in spite of my knowledge. ನನ್ನ ಜ್ಞಾನ ಇದ್ರೂ ಕೂಡ ನಾನು ಸುಖ ದುಃಖಗಳಿಗೆ ಬಲಿಯಾಗಿ ಅನ್ನುವಂತ ಭಾವವನ್ನು ತಿಳ್ಕೊಬೇಕು. ಆದ್ದರಿಂದ ನಿಧಿಧ್ಯಾಸನ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಿಧಿಧ್ಯಾಸನ ಬಹಳ ಅವಶ್ಯ ಬೇಕು. ಯಾಕಂದ್ರೆ ನಾವು ತಿಳ್ಕೊಳ್ಳೋದ ಒಂದು, ಅದು ಇರೋದು ಒಂದು, ಅದು ಆಗೋದ ಒಂದು. ಅದರಿಂದ ಎಲ್ಲಕ್ಕೂ ನಾವು ಹೊಂದಾಣಿಕೆ ಮಾಡ್ಕೋಬೇಕಂದ್ರ ನಿಧಿಧ್ಯಾಸನ ಮೂಲ ಅವಶ್ಯ ಬೇಕು. This means that the description of Brahman we have seen the Upanishad must take the description of me. ಅಂದ್ರೆ ಭಗವಂತನ ವಿಚಾರವನ್ನು ನಾವು ಏನ್ ಉಪನಿಷತ್ವಾಗಿ ಹೇಳಿದ್ವಿ, ಅವು ನಮ್ಮ ಅನುಭವ ತಂದುಕೊಂಡು ಅದರಂಗ ಬದುಕುವಂತ ಜೀವನ ನಮ್ದಾಗ್ಬೇಕು. ಅಹಂ ಅಚಿಂತ್ಯ ಶಕ್ತಿ. ಆ ಮುಂದಿನ ಶಬ್ದ ಅಹಂ ಅಚಿಂತ್ಯ ಶಕ್ತಿ. ಐ ಆಮ್ ಬ್ರಹ್ಮನ್ ವಿತ್ ಅನ್ಇಮ್ಯಾಜಿನಬಲ್ ಇನ್ಫಿನಿಟ್ ಪವರ್ ಕಾಲ್ಡ್ ಮಾಯಾ. ನಾನು ಪರಮಾತ್ಮ ಸ್ವರೂಪ ಇದ್ದೇನೆ, ಸಚ್ಚಿದಾನಂದ ಇದ್ದೇನೆ. ಉಪಾಧಿ ಮಾಯಾ ಇದ್ದಾಗ ನನ್ನಲ್ಲಿ ಅನೇಕ ಅನಂತ ಶಕ್ತಿಗಳು ಉಂಟು. ಆ ಒಂದು ಶಕ್ತಿಯಿಂದ ನಾನು ಐ ಕ್ರಿಯೇಟ್, ಐ ಸಸ್ಟೈನ್, ಐ ರಿಸಾಲ್ವ್ ದ ವರ್ಲ್ಡ್. ಆ ಒಂದು ಶಕ್ತಿಯಿಂದ, ಮಾಯಾ ಶಕ್ತಿಯಿಂದ ಜಗತ್ತನ್ನ ಸೃಷ್ಟಿ ಮಾಡ್ತೀನಿ, ಸ್ಥಿತಿ ಮಾಡ್ತೀನಿ, ಲಯ ಮಾಡ್ತೀನಿ. ವಿತ್ ಸತ್ವ ಪ್ರಧಾನ ಮಾಯಾ ಐ ಪ್ಲೇ ದ ರೋಲ್ ಆಫ್ ಈಶ್ವರ. ಆ ಮಾಯಾ ಹೆಂಗದ? ಸತ್ವ ಪ್ರಧಾನದ. ಆ ಸತ್ವ ಪ್ರಧಾನ ಮಾಯೆಯಿಂದ ನಾನು ಏನ್ ಮಾಡ್ತೀನಿ? ಈಶ್ವರನಾಗಿ ಸೃಷ್ಟಿ ಸ್ಥಿತಿ ಲಯ ಮಾಡಕತ್ತೀನಿ. ವಿತ್ ರಜೋ ಪ್ರಧಾನ ಮಾಯಾ ಐ ಎನ್ ಜೀವ. ರಜೋ ಪ್ರಧಾನ ಸೇರ್ಕೊಂತು, ರಜೋ ಕೂಡ ಸೇರ್ಕೊಂತಂದ್ರ ಆ ಮಾಯೆಯೊಳಗ ನಾನು ಜೀವನಾಗಿ ಈ ಜಗತ್ತಿನಲ್ಲಿ ಒಬ್ಬ ಜೀವನಾಗಿದ್ದೇನೆ.
ಮತ್ತೆ ಅದೇ ತಮೋಗುಣ ಸೇರ್ಕೊಂತಂದ್ರ ಅದೇ ನಾನು ಜಗತ್ತಾಗಿ ಅದ್ ಜಡವಾದ ಜಗತ್ತು ಜಡ ಪ್ರಧಾನ. ತಮ ಅಂದ್ರೆ ಏನ್ರಿ? ತಮಸ್ಸು ಅಂದ್ರೆ ಜಡವಾದ ಪ್ರಧಾನ ಮಾಯ ಅಂದ್ರೆ ನಾನೇ ಜಗತ್ತಾಗಿದ್ದೀನಿ. ಹಾಗಾದ್ರೆ ಜೀವ ಆದವನು ನಾನೇ, ಜಗತ್ತಾದವನು ನಾನೇ, ಅಂದ್ರೆ ಈಶ್ವರ ಆದವನು ನಾನೇ. ಇವೆಲ್ಲವೂ 3 ಉಪಾಧಿಗಳಿಂದ ನಾನು ಜೀವ ಜಗತ್ತು ಈಶ್ವರ ಆಗಿರಿ. ನಿಜವಾಗಿಯೂ ನನ್ನ ತತ್ವ ಏನದ ಒಂದೇ. ಅದೇನದ? ಸಚ್ಚಿದಾನಂದ ತತ್ವ, ಅಚಿಂತ್ಯ ತತ್ವ. ಆ ಶಕ್ತಿ ಏನದ? ಇದು ಮಾಯೆ ಶಕ್ತಿ. ಶಕ್ತಿ ಮಾಯೆಯಿಂದ ನಾನೇನಾಗೇನಿ? ಸೃಷ್ಟಿ ಸ್ಥಿತಿ ಲಯನ ಮಾಡ್ತಾ ಇದ್ದೀನಿ. ಅವಿದ್ಯಾ ಶಕ್ತಿಯಿಂದ ನಾ ಏನಾಗಿದ್ದೀನಿ? ನಾನು ಜೀವ ಅನಿಸ್ಕೊಂಡಿನಿ. ತಮೋ ಶಕ್ತಿಯಿಂದ ನಾ ಏನಾಗೇನಿ? ನಾನು ಪ್ರಪಂಚ ಆಗಿ. ಈ 3 ಉಪಾದಿಯಿಂದ ಇದ್ದಂತ ವಸ್ತು ಒಂದೇ. 3 ಉಪಾದಿಗಳು, ಒಂದು ಮಾಯ, ಒಂದು ಸತ್ವಗುಣ ಮಾಯ, ಒಂದು ರಜೋಗುಣ ಮಾಯ, ಒಂದು ತಮಗುಣ ಮಾಯ. ಗುಣಗಳ ಸೇರಿದಾಗ ಸತ್ವಗುಣದ ಸೇರಿದಾಗ ಈಶ್ವರ ಆಗ್ಯದ, ರಜಗುಣ ಸೇರಿದಾಗ ಜೀವ ಆಗ್ಯದ, ತಮಗುಣ ಸೇರಿದಾಗ ಜಗತ್ತಾಗ್ಯದ. ಇರುವಂತದ್ದು ಒಂದೇ ವಸ್ತು. ಒಂದು 5 ನಿಮಿಷ ಆಗ್ತದ, ಮುಗಿಸ್ಬಿಡ್ತೀನಿ ಈ ಶ್ಲೋಕ. ಅಪಾಣಿಪಾದ, ನನಗೆ ಕೈ ಕಾಲುಗಳು ಇಲ್ಲ. I enjoy these powers even without the instruments of hands and legs. ನಾನು ಈ ಶಕ್ತಿಯನ್ನು ಅನುಭವ ಮಾಡ್ತೀನಿ. ಈ ಕೂಡ ನನಗ ಯಾವ ಕೈ ಕಾಲುಗಳು ಇಲ್ಲ. ಆತ್ಮನಿಗೆ ಕೈ ಇಲ್ಲ, ಕಾಲಿಲ್ಲ. The powers are not derived from hand and legs because I had these powers even before the hands and legs were born. I create the world without the instruments. ಕೈ ಕಾಲುಗಳಿಲ್ಲದೆ ಈ ಜಗತ್ತನ್ನು ಸೃಷ್ಟಿ ಮಾಡುವಂತ ಸಾಮರ್ಥ್ಯ ನನ್ನಲ್ಲಿ ಮೊದಲಿಂದಲೇ ಇದೆ. ಕೈ ಕಾಲುಗಳು ನನಗಿಲ್ಲ ಅಂದ್ರೆ ಏನಾದ್ರು? ನಾನು ಸೃಷ್ಟಿ ಮಾಡ್ತೀನಿ. ಪಶ್ಚಾತಿ ಅಚಕ್ಷು, ನಾನು ನೋಡ್ತೀನಿ. ಕಣ್ಣುಗಳಿರೋದ ನೋಡ್ತೀನಿ. ಯಾಕಂದ್ರೆ ಐ ಆಮ್ ಬಿಹೈಂಡ್ ದ ಸೀಯಿಂಗ್ ಪವರ್ ಆಫ್ ಐಸ್. ನಾನು ಯಾಕಪ್ಪ ನಾನು ಕಣ್ಣಿಂದ ನೋಡ್ತೀನಿ ಅಂದ್ರೆ ನಾನು ಕಣ್ಣಿನ ಹಿಂದಿರುವಂತ ಶಕ್ತಿ ನಾನು ಇದ್ದೀನಿ. ಕಣ್ಣಿಗೆ ಕೂಡ ಅರಿಯುವ ಶಕ್ತಿ ಕೊಟ್ಟವ ನಾನೇ ಇದ್ದೀನಿ. ಐ ಸಿ ಎವ್ರಿಥಿಂಗ್ ಥ್ರೂ ದೀಸ್ ಐಸ್ ದಟ್ ಐ ಗಿವ್ ದಿ ಪವರ್ ಟು. ಯಾವ ಕಣ್ಣುಗಳಿಗೆ ನೋಡುವ ಸಾಮರ್ಥ್ಯವನ್ನು ಕೊಟ್ಟಿದ್ದೇನೋ ಅವನೇ ನಾನಾಗಿದ್ದೇನೆ. ಆ ಆತ್ಮನೇ ನಾನಾಗಿದ್ದೇನೆ. ಶೃಣೋಮಿ ಅಕರ್ಣ, ಅದೇ ರೀತಿ ಕಣ್ಣುಗಳಿಗೆ ಶಕ್ತಿ ನಾನಾ ಕೊಟ್ಟೇನಿ. ಆದ್ದರಿಂದ ನಾನು ಕೇಳುವುದಿಲ್ಲ. ನನಗ ಕಣ್ಣು ಅಂದ್ರೆ ಇಯರ್ಲೆಸ್ ಹಿಯರರ್ ಆಫ್ ಎವ್ರಿಥಿಂಗ್. ಕಣ್ಣು ಕಿವಿ ಇಲ್ಲದ ಎಲ್ಲವನ್ನ ಕೇಳುವಂತ ಸ್ವಭಾವ ನನ್ನದ. The commentators give the example, I hear the sound in dream without needing the ears. ನಮ್ಮ ಕನಸಿನಾಗ ಒಂದು ಉದಾಹರಣೆ ಕೊಡ್ತಾರ. ಅಲ್ರಿ ಕಿವಿಯಿಂದ ನಿಮ್ಗೆ ಹೆಂಗ್ ಕೇಳ್ತದೆ ಅಂತ ಕೇಳಿದ ಒಂದು ಉದಾಹರಣೆ ಹೇಳ್ತಾರ. ಸ್ವಪ್ನದಲ್ಲಿ ಶಬ್ದಗಳು ಕೇಳ್ತಾವಿಲ್ಲೋ, ಅವಾಗ ಈ ಸ್ಥೂಲ ಕಿವಿಗಳು ಕೆಲಸ ಮಾಡಕತ್ತಾವಿಲ್ಲ, ಅವಾಗ ಮಲಗ್ಯಾವಿವು. ಅವಾಗ ಕೇಳ್ತಿರಲ್ಲ ಶಬ್ದ. ಅವಾಗ ಹೆಂಗ್ ಕೇಳ್ತಿದೆ ಅಂದ್ರೆ ಅವಾಗ ಆತ್ಮದಲ್ಲಿ ಆ ಕಿವಿಯಿಂದ ಕೇಳುವ ಶಕ್ತಿ ಆತ್ಮದಲ್ಲಿಯೂ ಇದೆ ಅನ್ನುವಂತ ಮಾತು ನಮಗ್ ಗೊತ್ತಾಗ್ತದೆ. Similarly, I see the dream objects without my eyes. ಕಣ್ಣು ಇಲ್ಲದನೆ ಸ್ವಪ್ನದಲ್ಲಿ ಪದಾರ್ಥಗಳನ್ನ ನೋಡ್ತೀನಿ ನಾನು. ಬಿಕಾಸ್ ಐಸ್ ಆರ್ ಕ್ಲೋಸ್. ಕಣ್ಣು ಮುಚ್ಚಾವಲ್ರಿ, ಮತ್ತೆ ನೋಡ್ತೀಯಲ್ಲ. ಹೆಂಗ್ ನೋಡ್ತೀಯಲ್ಲ? ನಾನೇ ಆತ್ಮನಲ್ಲಿ ಆ ಶಕ್ತಿ ಅದ ನೋಡ್ತೀನಿ. How do I experience a dream? ಶಬ್ದ ಸ್ಪರ್ಶ ರೂಪ ರಸಗಂಧ ಇವನ್ ವೆನ್ the ಪಂಚೇಂದ್ರಿಯಸ್ are shut. ಕಿವಿ ಕಣ್ಣು ಮೂಗು ನಾಲಿಗೆ ಚರ್ಮಗಳು ಕೆಲಸ ಮಾಡದೇನುವಂತಹ ಸ್ವಪ್ನಾವಸ್ಥೆಯಲ್ಲಿ ನಾವು ನೋಡುತ್ತೇನೆ, ಕೇಳುತ್ತೇನೆ, ಮುಸುತ್ತೇನೆ, ರುಚಿಸುತ್ತೇನೆ, ಮುಟ್ಟುತ್ತೇನೆ. ಇವೆಲ್ಲ ವ್ಯವಹಾರಗಳು ಗೊತ್ತಾಗ ಹೆಂಗ್ ಹೇಳಲಾಗ. ಆದ್ದರಿಂದ ನನ್ನಲ್ಲಿ ಆ 5 ಇಂದ್ರಿಯಗಳು ಆ 5 ಇಂದ್ರಿಯಗಳು ಕೆಲಸ ಮಾಡುವಂತ ಸಾಮರ್ಥ್ಯ ನನ್ನಲ್ಲಿ ಇದೆ. ಕಿವಿಯಿಂದ ಕೇಳ್ತೀನಿ, ನಾಲಿಗೆಯಿಂದ ರುಚಿಸ್ತೇನೆ, ಕಿವಿಯಿಂದ ಕೇಳುತ್ತೇನೆ, ನಾಲಿಗೆಯಿಂದ ಮಾತಾಡ್ತೇನೆ, ಕಣ್ಣಿನಿಂದ ನೋಡ್ತೇನೆ. ಎಲ್ಲ ಸ್ವಲ್ಪ ನನ್ನದ. It is because of the unique power of consciousness. ಯಾಕೆ ಹೀಗಾಗ್ತದಂದ್ರೆ ನನ್ನ ಆತ್ಮದಲ್ಲಿ ಅಂತ ಒಂದು ವಿಚಿತ್ರವಾದ ಶಕ್ತಿ ಅದ. ಆ ಶಕ್ತಿಯಿಂದ ನಾನು ಎಲ್ಲವನ್ನು ತಿಳಿತೀನಿ, ಅರಿತೀನಿ. ಅಹಂ ವಿಜಾನಾಮಿ ವಿವಿಧ ರೂಪ. I know everything in the form of different shivas and pranas. ವಿವಿಧ ರೂಪ. I see everything just as I am doing today. ನಾವು ಸ್ವಪ್ನದಲ್ಲಿ ಹೇಗೆ ಅನುಭವ ಮಾಡ್ತೀವಿ ಹಾಗೆ ನಾನು ಎಲ್ಲವನ್ನು ತಿಳಿದುಕೊಳ್ಳುವ. ಕಣ್ಣು ಕಿವಿ ಇದ್ದದಲ್ಲ, ಎಲ್ಲ ಜ್ಞಾನಿ ನೋಡುವ, ಕೇಳುವ, ಕುಸುವ ಎಲ್ಲವೂ ನನ್ನಲ್ಲಿ ಮಮ ವೇತಾನ ಅಸ್ತಿ. ದಿಸ್ ಇಸ್ ದ ಗ್ರೇಟೆಸ್ಟ್ ವರ್ಡ್. ನೋಡಿ, ಮಮ ವೇತಾನ ಅಸ್ತಿ. ನನ್ನ ತಿಳಿದವರು ಯಾರು ಇಲ್ಲ, ಬೇರೆಯವರಿಲ್ಲ. ನನ್ನ ತಿಳಿದವರು ಬೇರೆಯವರು ಯಾರು ಇಲ್ಲ. ಮಮ ವೇತಾನ ಅಸ್ತಿ
ವಿಷಯ ಮಾಡಲಿಕ್ಕೆ ಯಾರು ಮೈ ನೇಚರ್ ನನ್ನ ಸ್ವರೂಪದಲ್ಲಿದೆ ಅಹಂ ಚಿದ್ರೂಪಹಾಸ್ಮಿ ಐ ಆಮ್ ಎವರ್ ದ ನೇಚರ್ ಆಫ್ ಮಾಸ್ಟರ್ ನಾನು ಸ್ವರೂಪದಲ್ಲಿದ್ದೇನೆ ಅಂತ ಬಹಳವಾದ ವಿಚಾರಗಳನ್ನು ಹೇಳಿ ಖುಷಿಗಳು ನಾಳೆ 22 ಇವತ್ತಿನ ಈ ಪಾಪಮ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮನೆಗೆ ಸ್ಥಿರ